तव कथामृतं तप्तजीवनं कविपीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः. ಆತ್ಮೀಯ ಭಗವದ್ಭಕ್ತರೇ, ಮಾಸ್ಟರ್ ಮಹಾಶಯನ ಜೀವನವನ್ನು ನೋಡ್ತಾ ಇದ್ವಿ. ಇವತ್ತಾದರೂ ಒಂದು 5-6 ಪುಟಗಳು ಪ್ರತಿನಿತ್ಯ ಅಂದ್ಕೊಂಡು ಬರ್ತೀನಿ, ಪ್ರತಿ ವಾರ 4-5 ಪೇಜ್ ಆದರೂ ಮಾಡಬೇಕು ಅಂತ. ಪ್ರತಿ ಸರಿ ಒಂದು 2 ಪೇಜ್ ಅಷ್ಟೇ ಆಗ್ತಾಯಿದೆ. ಅದು ಈ ಸರಿ ಅದು ಇವತ್ತು ಸಂಕಲ್ಪ ಮಾಡ್ಕೊಂಡು ಅಟ್ಲೀಸ್ಟ್ ಇವತ್ತು 4-5 ಪೇಜ್ ಆದರೂ ಮಾಡಲೇಬೇಕು. ನಮ್ಮದು ಇದು ಇನ್ನೂ ಒಂದಷ್ಟು ವರ್ಷ ಹೋಗ್ಬಿಡುತ್ತೆ. ಅಷ್ಟೊಂದು ಕ್ಲಾಸ್ ಆಗಿದ್ರು 19 ಕ್ಲಾಸ್ ಆಗಿದ್ದರು, ಇನ್ನೂ ಒಂದು 130 ಪೇಜ್ ಅಷ್ಟೇ ಆಗಿದೆ. ಇನ್ನೂ ಒಂದು 200 ಪೇಜ್ ಹೆಚ್ಚು ಕಡಿಮೆ ಅಷ್ಟಿದೆ. ಸೊ ಹಾಗಾಗಿ ಒಂದು 5-6 ಪುಟಗಳಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಒಂದು ಸಮಸ್ಯೆ ಏನಪ್ಪ ಅಂದರೆ, ಒಂದು ಘಟನೆಗಳನ್ನು ವಿಚಾರ ಮಾಡ್ತಾ ಹೋದ್ವಿ ಅಂದರೆ ಅದರ ಆಳದಲ್ಲಿ ಹೊಟ್ಟೋಗ್ತೀವಿ. ಹಾಗಾಗಿ ಎಷ್ಟು ಸಮಯ ಆಯಿತು, ಯಾವಾಗ ಎಷ್ಟು ಸಮಯ ಆಯಿತು ಅಂತ ಗೊತ್ತೇ ಆಗೋದಿಲ್ಲ. ಸಡನ್ನಾಗಿ 1-2 ಘಟನೆ ಹೇಳಿ ನೋಡೋಷ್ಟೊತ್ತಿಗೆ ಆಗಲೇ 6:40-45 ಹಾಗೇ ಹೋಗಿತ್ತು. ಅದೇ ಸಮಸ್ಯೆ. ಹೀಗೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಶ್ರೀಮಾತೆಯವರ ಪುತ್ರನಾಗಿದ್ದ, ಆಧ್ಯಾತ್ಮಿಕ ಸಾಧಕನಾಗಿ ತನು ಮನ ಧನವನ್ನೆಲ್ಲವನ್ನು ಕೂಡ ಶ್ರೀರಾಮಕೃಷ್ಣರ ಶ್ರೀಮಾತೆಯವರ ಸೇವೆಗೆ ಅರ್ಪಿಸಿದ್ದ ಅಂತ ನಾವು ನೋಡಿದ್ವಿ. ಇಷ್ಟೆಲ್ಲ ಆಧ್ಯಾತ್ಮಿಕ ಅನುಭವಗಳಾಗಿದ್ದರೂ ಕೂಡ, ಇಷ್ಟೆಲ್ಲ ಸಾಧನೆಯನ್ನು ಮುಂದುವರೆದಿದ್ದರೂ ಕೂಡ ಎಲ್ಲೋ ಒಂದು ಕೆಲವು ಕುಂದುಕೊರತೆಗಳಿತ್ತು ಅವನಲ್ಲೂ ಕೂಡ. ಯಾವಾಗ ಈ ರಾಮಕೃಷ್ಣ ಮಹಾಸಂಘ ಸ್ವಾಮಿ ವಿವೇಕಾನಂದರ ಇಚ್ಛೆಯಂತೆ, ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನದಲ್ಲಿ ಒಂದು ವಿನೂತನವಾದ ಸನ್ಯಾಸ ಸಂಪ್ರದಾಯವನ್ನು ಪ್ರಾರಂಭ ಮಾಡಿ ಧ್ಯಾನ ಜಪ ಶಾಸ್ತ್ರಾಧ್ಯಯನದ ಜೊತೆಗೆ ಕರ್ಮಯೋಗವನ್ನು, ಸೇವಾ ಕಾರ್ಯಗಳನ್ನು ಪ್ರಾರಂಭ ಮಾಡಿದಾಗ ಮಾಸ್ಟರ್ ಮಹಾಶಯನಿಗೆ ಇದು ಸರಿ ಬೀಳಲಿಲ್ಲ. ಶ್ರೀರಾಮಕೃಷ್ಣ ಯಾವಾಗಲೂ ಭಗವತ್ ಸಾಕ್ಷಾತ್ಕಾರವನ್ನು ಹೇಳ್ತಿದ್ರು, ಭಗವಂತನಿಗೋಸ್ಕರ ಇಡೀ ಜೀವನವನ್ನು ಇಡಬೇಕು ಅಂತ ಹೇಳ್ತಿದ್ರು. ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಬೇಕಾದರೆ ಜಗತ್ತಿನಲ್ಲಿ ಇರ್ಬೋದು, ಪ್ರಪಂಚದಲ್ಲಿ ಇರ್ಬೋದು ಅಂತ ಹೇಳ್ತಿದ್ರು. ಈ ಸೇವಾ ಕಾರ್ಯ ಎಲ್ಲ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿಗೆ ಹೋಗಿ ಬಂದು ಅಲ್ಲಿ ನೋಡಿಕೊಂಡು ಎಲ್ಲ ಬಂದು ಅನುಕರಣೆ ಮಾಡ್ತಾ ಇದ್ದಾರೆ, ಅನುಸರಿಸ್ತಿದ್ದಾರೆ ಅಂತ ಅವನಿಗೆ ಸ್ವಲ್ಪ ಮನಸ್ಸಿನಲ್ಲೇ ಇದ್ರ ಬಗ್ಗೆ ಗೊಂದಲವಿತ್ತು. ಇದ್ರ ಬಗ್ಗೆ ಸರಿಯಾದಂತಹ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆದರೆ ಮಹಾಮಾತೆ ಶಾರದಾದೇವಿಯವರು ನಮ್ಮ ಕಾಶಿಯ ವಾರಣಾಸಿಯ ಸೇವಾಶ್ರಮಕ್ಕೆ ಹೋಗಿ ಅಲ್ಲಿ ಆಸ್ಪತ್ರೆಯ ಸೇವಾ ಕಾರ್ಯಗಳನ್ನು ನೋಡಿದಾಗ ಇಲ್ಲಿ ಶ್ರೀರಾಮಕೃಷ್ಣ ಇದ್ದಾರೆ, ಎಲ್ಲ ಕಾರ್ಯಗಳ ಹಿಂದೆ ಶ್ರೀರಾಮಕೃಷ್ಣ ಇದ್ದಾರೆ ಅಂತೇಳಿ ಯಾವಾಗ ಶ್ರೀಮಾತೆಯವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟರೋ ಆವಾಗ ಮಾಸ್ಟರ್ ಮಹಾಶಯನಿಗೆ ಅರ್ಥ ಆಯಿತು, ನನ್ನ ಅರ್ಥ ಮಾಡಿಕೊಳ್ಳುವಂಥ ರೀತಿ ಇರ್ಬೋದು, ಶ್ರೀರಾಮಕೃಷ್ಣ ಉಪದೇಶವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಕುಂದುಕೊರತೆ ಉಂಟಾಗಿರ್ಬೋದು ಅಂಥೇಳಿ ಅವನು ಸರಿಪಡಿಸ್ಕೊಳ್ತಾನೆ. ಇದನ್ನೇ ಪ್ರಾಯಶಃ ಹಿಂದೆ ಕೂಡ ಹೇಳಿದ್ದೆ. ಸ್ವಾಮಿ ವಿವೇಕಾನಂದರನ್ನ ಸ್ವಾಮಿ ಯೋಗಾನಂದರು ಇಲ್ಲ ಇನ್ಯಾರು ಸನ್ಯಾಸಿ ಶಿಷ್ಯರು ಕೇಳಿದಾಗ ತತ್ಕ್ಷಣವೇ ನೇರವಾಗಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ, ಠಾಕೂರ್ ನನ್ನ ಗುರುದೇವ ಏನು ಹೇಳಿದ್ದಾನೆ, ಎಷ್ಟು ಹೇಳಿದೆ ಅಂತ ನಿಮ್ಗೇನು ಗೊತ್ತು, ನಿಮ್ಮ ಹತ್ರ ಎಷ್ಟು ಮಾತಾಡೋಣ. ಒಂದು ಸಾಮಾನ್ಯವಾಗಿ ಮಾತಾಡ್ತಾ ಇದ್ರು. ಇನ್ನು ಕೆಲವು ಸಮಯದಲ್ಲಿ ಎಲ್ಲ ಗೃಹಸ್ಥರು ಭಕ್ತರನ್ನ ಸಮಯ ಆದಾಗೆಲ್ಲ ನೀವು ಹೋಗಿ ಅಂತೇಳಿ ಕಿಟಕಿ ಬಾಗಿಲುಗಳನ್ನು ಇವು ನಾರ್ಮಲ್ ಬಾಗಿಲನ್ನೆಲ್ಲ ಮುಚ್ಚಿ ಬರೇ ನಮ್ಮ ಸನ್ಯಾಸಿ ಶಿಷ್ಯರು ಅಂತ ಏನಿದ್ರು ಅವ್ರಿಗಷ್ಟೇ ತ್ಯಾಗ, ವಿವೇಕ, ವೈರಾಗ್ಯ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಮಾತಾಡ್ತಿದ್ದುಂಟು. ಕಥಾಮೃತವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಇದೆಲ್ಲ ನಮಗೆ ಪರಿಚಯ ಆಗ್ತದೆ. ಇದಲ್ಲದೆ ಸ್ವಾಮಿ ವಿವೇಕಾನಂದರನ್ನು ಮಾತ್ರ ಕೂರಿಸ್ಕೊಂಡು ಗಂಟೆಗಟ್ಟಲೆ ಸಾಕಷ್ಟು ಸ್ವಾಮಿ ವಿವೇಕಾನಂದರ ಹತ್ರ ಶ್ರೀರಾಮಕೃಷ್ಣರು ಮಾತಾಡಿದರು, ಸಂಭಾಷಣೆಯನ್ನು ಮಾಡಿದರು. ಅಂದರೆ ಶ್ರೀರಾಮಕೃಷ್ಣರು ತನ್ನ ಪ್ರಮುಖ ಶಿಷ್ಯನಾದ ನರೇಂದ್ರನನ್ನು ತನ್ನ ನಿರ್ಯಾಣ ನಂತರ ಮುಂದೆ ತಾನು ಏನೆಲ್ಲ ಮಾಡಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣ ಅವನಿಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟು ಹೋಗಿದ್ರು ಅಂತೇಳಿ ನಮಗೆ ಅರ್ಥ ಆಗ್ತದೆ. ಇದನ್ನು ಆಮೇಲೆ ಮುಂದೆ ಮಾಸ್ಟರ್ ಮಹಾಶಯನಿಗೂ ಕೂಡ ಇದು ಅರ್ಥ ಆಗ್ತದೆ. ಈ ಒಂದು ಮಾತನ್ನು ನಾನು ಯಾಕಪ್ಪ ಹೇಳಿದೆ ಅಂತಂದರೆ, ಎಷ್ಟೋ ಬಾರಿ ನಾವು ಅಧ್ಯಯನ ಮಾಡ್ತಾ, ಶಾಸ್ತ್ರಗಳ ಅಧ್ಯಯನಗಳನ್ನು ಮಾಡ್ತಾ ಇತ್ಯಾದಿ ನಮ್ಮದೇ ಆದ ರೀತಿ ನಾವು ತಿಳ್ಕೊಂಡು ಇದು ಹೀಗಿರಬೇಕಿತ್ತು, ಆಗಿರಬೇಕು ಅಂತ ನಿಲುವುಗಳನ್ನು ತೆಗೆದುಕೊಂಡು ಬಿಡ್ತೀವಿ. ಅವ್ರು ಸರಿ, ಅವ್ರು ತಪ್ಪು, ಅದು ಸರಿ, ಇದು ತಪ್ಪು ಅಂತೇಳಿ ನಾವು ನಿಲುವುಗಳನ್ನು ತೆಗೆದುಕೊಂಡ್ಬಿಡ್ತಾ ಇರ್ತೀವಿ. ಆದರೆ ನಾವು ಸಾಧನೆಯಲ್ಲಿ ಮುಂದುವರಿತಾ ಹೋದಂಗೆ, ನಮ್ಮ ಮನಸ್ಸಲ್ಲಿ ಪವಿತ್ರತೆ ಹೆಚ್ಚಾದಂಗೆ, ಸಾಧನೆಯ ಪರಿಪಕ್ವತೆ ಹೆಚ್ಚೆಚ್ಚಾದಂಗೆ ನಮ್ಮ ದೃಷ್ಟಿಕೋನಗಳು ಬದಲಾಗ್ತಾ ಹೋಗ್ತವೆ. ಸೊ ನಾವು ಸಾಧನೆಯಲ್ಲಿ ಎಷ್ಟೇ ಮುಂದುವರೆದಿದ್ರು ಕೂಡ ಆ ಭಗವತ್ ಕೃಪೆ ಇಲ್ಲದೇ ಇದ್ದರೆ ಸಂಪೂರ್ಣವಾಗಿ ನಾವೆಲ್ಲವನ್ನು ಸಮರ್ಪಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಮಾಸ್ಟರ್ ಮಹಾಶಯನ ಜೀವನದಿಂದ ನಮಗೆ ಗೊತ್ತಾಗ್ತದೆ. ಇವನ ಜೀವನ ಎಷ್ಟು ಅಂತ ಒಂದೊಂದು ಘಟನೆಯನ್ನು ನೋಡ್ತಿದ್ರೆ ಎಷ್ಟು ಅದ್ಭುತ ಅನಿಸುತ್ತೆ.
ಶ್ರೀರಾಮಕೃಷ್ಣರ ಮಹಾಸಮಾಧಿ ಆದಮೇಲೆ ಶ್ರೀಮಾತೆಯವ್ರಿಗೆ ತುಂಬ ಅತ್ಯಂತ ನೋವು ಅನುಭವಿಸ್ತಾ ಇದ್ರು, ನಮ್ಗೆ ಅದೆಲ್ಲ ಗೊತ್ತಿದೆ. ಆ ನೋವು ಸ್ವಲ್ಪ ಅದು ಉಪಶಮನವಾಗಲಿ ಅಂತ ಶ್ರೀಮಾತೆಯವರನ್ನು ಬೃಂದಾವನ ಇತ್ಯಾದಿ ಕಡೆ ಎಲ್ಲ ಕರ್ಕೊಂಡು ಹೋದರು. ಅದಾಗಿ ಹೋಗಿ ಬಂದ ಮೇಲೆ ಎಲ್ಲ ಅದೇ ಸ್ವಲ್ಪ ಮುಂದುವರೆದ ಸಮಯದಲ್ಲಿ ಶಶಿ ಮಹಾರಾಜ್, ಸ್ವಾಮಿ ರಾಮಕೃಷ್ಣಾಜಿ ಮಹಾರಾಜರು ಮಧುರೈ, ರಾಮೇಶ್ವರ ಮತ್ತು ಬೆಂಗಳೂರು ಇದಕ್ಕೆಲ್ಲ ಅದಕ್ಕೂ ವ್ಯವಸ್ಥೆಯನ್ನು ಮಾಡ್ತಾರೆ. ವ್ಯವಸ್ಥೆಯನ್ನು ಮಾಡಿದ್ರು. ಹಾಗಾಗಿ ಶ್ರೀಮಾತೆಯವರು ರೈಲಿನ ಪ್ರಯಾಣವನ್ನು ಮಾಡ್ತಾರೆ ಹಲವಾರು ಭಕ್ತರ ಜೊತೆ. ಚೆನ್ನೈಗೆ ಬರ್ತಾರೆ, ಚೆನ್ನೈಯಿಂದ ಮಧುರೈಗೆ ಹೋಗ್ತಾರೆ, ಆಮೇಲೆ ರಾಮೇಶ್ವರಕ್ಕೆ ಹೋದರು, ಮಧ್ಯದಲ್ಲಿ ಬೆಂಗಳೂರಿಗೂ ಕೂಡ ಬಂದು ಹೋಗ್ತಾರೆ. ಅದಕ್ಕೆ ಸ್ವಾಮಿ ನಿರ್ಮಲಾನಂದರು ಕಾರಣೀಭೂತರಾಗಿದ್ದರು. ಸೊ ದಕ್ಷಿಣ ಭಾರತಕ್ಕೆಲ್ಲ ಬಂದು ಹೋದರು. ಇದ್ರ ಮಧ್ಯದಲ್ಲಿ ಮಧ್ಯೆ ಮಾಸ್ಟರ್ ಮಹಾಶಯ ಶಶಿ ಮಹಾರಾಜ್ಗೆ ಸ್ವಾಮಿ ರಾಮಕೃಷ್ಣ ಅವರಿಗೆ ಪತ್ರವನ್ನು ಬರೀತಾ ಇದ್ರು. ಶ್ರೀಮಾತೆಯವರ ಆರೋಗ್ಯ ಚೆನ್ನಾಗಿದೆಯೇ, ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಉಂಟಾಗ್ತಿದೆಯೇ, ಏನಾದರೂ ಅಡಚಣೆ ಆಗ್ತಾ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ, ಇಲ್ಲ ಹಣದ ಅವಶ್ಯಕತೆ ಏನಾದರೂ ಇದೆಯಾ ಅಂತ ಪತ್ರಗಳನ್ನು ಬರಿತಾ ಇದ್ರು ಮಾಸ್ಟರ್ ಮಹಾಶಯರು. ಬರಿತಾ ಇರುವಂಥ ಸಮಯದಲ್ಲಿ ಒಂದು ಪತ್ರದಲ್ಲಿ ಹೇಳ್ತಾರೆ, ಸ್ವಾಮಿ ರಾಮಕೃಷ್ಣಾಜಿ ಮಹಾರಾಜ್ಗೆ ಬರೆದಂಥ ಪತ್ರದಲ್ಲಿ ಮಾಸ್ಟರ್ ಮಹಾಶಯ ಇದನ್ನು ಉಲ್ಲೇಖವನ್ನು ಮಾಡ್ತಾನೆ. ಕಳೆದ ಕೆಲವು ದಿನಗಳಿಂದ ನೀವೆಲ್ಲರೂ ಮಹೋತ್ಸವ ಒಂದರಲ್ಲಿ ಆನಂದೋನ್ಮತ್ತರಾಗಿದ್ದೀರಿ. ನೋಡಿ ಏನು ಹೇಳ್ತಾನೆ, ನೀವೆಲ್ಲ ಶ್ರೀಮಾತೆಯವ್ರ ಜೊತೆ ಓಡಾಡ್ತಾ ಇದ್ರಿ, ಶ್ರೀಮಾತೆಯವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದೀರಾ. ಹಾಗದೊಂದು ಉತ್ಸವ, ಅದೊಂದು ಮಹಾ ಉತ್ಸವ. ಆದರೆ ನೀವು ನನ್ನನ್ನು ನಂಬುತ್ತೀರಾ? ಶಶಿ ಮಹಾರಾಜ ಕೇಳ್ತಾ ಇರೋದು, ಅತ್ಯಂತ ದೀನಹೀನನಾದ ನಾನು ಕೂಡ ಶ್ರೀಮಾತೆಯವರ ಪರಮ ಪಾವನಕರ ಸಂಘದಲ್ಲಿ ಯಾತ್ರೆ ಮಾಡುತ್ತಿರುವ ನಿಮ್ಮೆಲ್ಲರ ಸಹಯಾತ್ರಿಯಾಗಿ ನಿಮ್ಮೊಡನೆಯೇ ತಿರುಗಾಡಿದ್ದೇನೆ. ಅವನಿರೋದು ಕಲ್ಕತ್ತಲ್ಲಿ ಮಾಸ್ಟರ್ ಮಹಾಶಯ, ಶ್ರೀಮಾತೆಯವರೆಲ್ಲ ದಕ್ಷಿಣ ಭಾರತದಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಹೇಳ್ತಾರೆ ಮಾಸ್ಟರ್ ಮಹಾಶಯ, ನಾನು ಕೂಡ ನಿಮ್ಮೆಲ್ಲರ ಜೊತೆ ತಿರುಗಾಡ್ತಾ ಇದ್ದೀನಿ. ಮದ್ರಾಸಿನಿಂದ ಮಧುರೈ, ಅಲ್ಲಿಂದ ರಾಮೇಶ್ವರ, ಅಲ್ಲಿಂದ ಮತ್ತೆ ಮದ್ರಾಸು, ಪುನಃ ಬೆಂಗಳೂರು, ಅಲ್ಲಿಂದ ಮತ್ತೆ ಮದ್ರಾಸ್ಗೆ ಹಿಂದಿರುವರೆಗೂ ಶ್ರೀಮಾತೆಯವರ ಯಾತ್ರೆ ಹೋದಲ್ಲೆಲ್ಲ ನಾನು ಸೂಕ್ಷ್ಮ ರೂಪದಿಂದ ನಿಮ್ಮೆಲ್ಲರ ಪರಮಾನಂದದಲ್ಲಿ ಭಾಗಿಯಾಗಿದ್ದೇನೆ. ಇದು ಅಧ್ಯಾತ್ಮ ರಾಮಾಯಣದಲ್ಲೂ ಯೋಗ ವಸಿಷ್ಠದಲ್ಲೂ ಒಂದು ಶ್ಲೋಕ ಬರ್ತದೆ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ ಏತತ್ಯೇಕ ಪರತ್ವಂಚ ಬ್ರಹ್ಮಾಭ್ಯಾಸ ವಿದುರ್ಬುಧಾಃ. ಸಾಧಕ ಕೇಳ್ತಾನೆ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕಾದ್ರೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಯಾವುದು ನೇರವಾದ ಮಾರ್ಗ? ಸ್ಪಷ್ಟವಾಗಿ ನನಗೆ ಹೇಳ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು ಇದೆ. ಏನು? ತಚ್ಚಿಂತನಂ, ಅದರ ಕುರಿತು ಯಾವಾಗಲೂ ಸದಾ ಆಲೋಚನೆಯನ್ನು ಮಾಡ್ತಾ ಇರಬೇಕು. ತಚ್ಚಿಂತನಂ ತತ್ಕಥನಂ, ಅದರ ಕುರಿತೇನೋ ಮಾತಾಡ್ತಾ ಇರಬೇಕು, ಬೇರೆ ಏನು ಮಾತಾಡಬಾರ್ದು, ಅದ್ರ ಕುರಿತೇ ಮಾತಾಡ್ತಾ ಇರಬೇಕು. ಅನ್ಯೋನ್ಯ, ಬೇರೆ ಬೇರೆ ಪರಸ್ಪರ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ, ಅದರ ಬಗ್ಗೆ ಅನುಸಂಧಾನವನ್ನು ಮಾಡ್ತಾ ಇರಬೇಕು. ಏತತ್, ಇದೊಂದೇ, ಏಕ, ಇದೊಂದೇ ದಾರಿ, ಪರತ್ವಂಚ, ಪರಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಪರತ್ವಂಚ ಬ್ರಹ್ಮಾಭ್ಯಾಸ ವಿದುರ್ಬುಧಾಃ. ಬ್ರಹ್ಮದ ಅಭ್ಯಾಸವನ್ನು ಯಾರು ಮಾಡಿದ್ದಾರೋ, ಯಾರು ಪಂಡಿತರು ಅಂತ ಅನ್ನಿಸ್ಕೊಂಡಿದ್ದಾರೋ, ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಅನುಭವ ಮಾಡ್ಕೊಳ್ಳೋಂಥ ಅನುಭಾವಿಗಳು ಹೇಳ್ತಿರೋ ಮಾತು ಅಂತೇಳಿ. ಇದನ್ನು ನಾವು ಮಾಸ್ಟರ್ ಮಹಾಶಯರ ಜೀವನದಲ್ಲಿ ನೋಡ್ಬೋದು. ಅವನು ಯಾವಾಗಲೂ ಶ್ರೀರಾಮಕೃಷ್ಣನ, ಶ್ರೀಮಾತೆಯವರ ಜೀವನವನ್ನೇ, ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನೆ, ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದಾನೆ, ಅವ್ರ ಬಗ್ಗೆಯೇ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಇವನು ಕಲ್ಕತ್ತೆಯಲ್ಲಿ ಇದ್ದರೂ ಕೂಡ ಶ್ರೀಮಾತೆಯವರು ದಕ್ಷಿಣ ಭಾರತದಲ್ಲಿ ಯಾತ್ರೆಗೆ ಅಂತ ಬಂದಿದ್ರು ಕೂಡ ಸೂಕ್ಷ್ಮ ರೂಪದಲ್ಲಿ ಅವನು ಹೋಗಿದ್ದಾನೆ. ಅಂದರೆ ಮಾನಸಿಕವಾಗಿ ಶ್ರೀಮಾತೆಯವರ ಜೊತೆ ಒಡನಾಡ್ತಾ ಇದ್ದಾನೆ. ಆ ಕುವೆಂಪುರವರು ಬರೆದಿರುವಂಥ ಹಾಡು, ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಇದು ನಮ್ಗೆ ಯಾವಾಗಲೂ ತುಂಬ ಚೆನ್ನಾಗಿ ನೆನಪಾಗಬೇಕು. ನಾವು ದಕ್ಷಿಣೇಶ್ವರಕ್ಕೆ ಹೋಗೋದಿರ್ಬೋದು, ಇಲ್ಲ ಜಯರಾಮಬಾಟಿಗೆ ಹೋಗೋದಿರ್ಬೋದು, ಉದ್ಬೋಧನಕ್ಕಿರ್ಬೋದು, ಇಲ್ಲ ಬೇಲೂರು ಮಠಕ್ಕಿರ್ಬೋದು, ಇಲ್ಲ ರಾಮಕೃಷ್ಣಾಶ್ರಮ ಮೈಸೂರಿಗೆ ಬರೋದಿರ್ಬೋದು. ಸಂಜೆ ಆದ ತಕ್ಷಣ ನಮಗೆ ಮನಸ್ಸಿನಲ್ಲಿ ಯಾವಾಗಲೂ ಶ್ರೀರಾಮಕೃಷ್ಣರ ಚಿಂತನೆ ಯಾವಾಗಲೂ ಇರಬೇಕು. ಅಟ್ಲೀಸ್ಟ್ ಬೆಳಗ್ಗೆ ಸಾಯಂಕಾಲ ಆದರೂ ರಾಮಕೃಷ್ಣರ ಚಿಂತನೆ, ದಿವ್ಯತ್ವದ ಚಿಂತನೆ, ಅಧ್ಯಾತ್ಮದ ಚಿಂತನೆ ಯಾವಾಗಲೂ ನಮಗೆ ಬರ್ತಾ ಇರಬೇಕು. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಯಾಕೆ? ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ. ಆ ಪಂಚ ಅಮೃತಗಳು ಏನು? ಪಂಚ ಅಮೃತಗಳು ಹೇಗೇನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಅರ್ಧ ಗಂಟೆ ಆಗೋಗುತ್ತೆ. ಸೊ ಅದ್ರ ಬಗ್ಗೆ ಹೇಳಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ಈ ರೀತಿಯಾದಂಥ ಭಕ್ತು ನಾವೆಲ್ಲರೂ ಕೂಡ ಅನುಸಂಧಾನವನ್ನು ಮಾಡ್ತಾ ಇರಬೇಕು ಯಾವಾಗಲೂ. ಯಾಕಂದರೆ ಯಾವಾಗಲೂ ಧ್ಯಾನವನ್ನು ಮಾಡಲಿಕ್ಕೆ, ಯಾವಾಗಲೂ ಜಪವನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಶ್ರೀರಾಮಕೃಷ್ಣ ಬಗ್ಗೆ, ಶ್ರೀಮಾತೆಯವ್ರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾವಾಗಲೂ ಆಳವಾದ ಚಿಂತನೆಗಳನ್ನು ಮಾಡ್ತಾ, ಜಪವನ್ನು ಮಾಡ್ತಾ, ಅವರ ಜೀವನದ ಘಟನೆಗಳನ್ನು ಮಾಡ್ತಾ ಹೋಗಬೇಕು.
ಇದನ್ನು ಬ್ರದರ್ ಲಾರೆನ್ಸ್ ಅಂತ ಹೇಳುವ ಕ್ರೈಸ್ತ ಸಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸಿಂಗ್ ದ ಪ್ರೆಸೆನ್ಸ್ ಆಫ್ ಲಾರ್ಡ್ ಅಂತ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ತುಂಬ ಸಣ್ಣ ಪುಸ್ತಕ, ಸ್ವಾಮಿ ವಿವೇಕಾನಂದರು ಯಾವಾಗಲೂ ಪುಸ್ತಕವನ್ನು ಇಟ್ಕೊಳ್ತಿದ್ರು, ಇದನ್ನು ಓದಬೇಕು ಅಂತೇಳಿ. ಅಡುಗೆಯನ್ನು ನಾವು ಮಾಡ್ತಾ ಇದ್ದರೆ ಶ್ರೀಮಾತೆಯವರು ನಮ್ಮ ಪಕ್ಕದಲ್ಲಿದ್ದಾರೆ, ಶ್ರೀಮಾತೆಯವ್ರ ಜೊತೆ ನಾವು ಇದ್ಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದೀವಿ. ಅಡುಗೆನ ಮಾಡಿ ಬಡಿಸೋಕ್ಕಿಂತ ಮುಂಚೆ ಅಮ್ಮ ನಾನು ನೀವು ಮನೆಗಳಲ್ಲಿ ಎಲ್ಲೆಲ್ಲ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅಮ್ಮ ನಾ ಈ ಅಡುಗೆನ ಮಾಡಿದ್ದೀನಿ, ದಯವಿಟ್ಟು ಇದನ್ನು ಸ್ವೀಕರಿಸು, ಪ್ರಸಾದ ರೂಪದಲ್ಲಿ ನಾನು ತೆಗೆದುಕೊಳ್ತೀನಿ. ಬಟ್ಟೆ ಒಗಿತಾ ಇರ್ಬೋದು, ಸ್ನಾನ ಮಾಡ್ತಾ ಇನ್ನೇನೋ ಮಾಡ್ತಿರ್ಬೋದು, ಎಲ್ಲ ಸಮಯದಲ್ಲೂ ಶ್ರೀಮಾತೆಯವರು ನನ್ನ ಜೊತೆ ಇದ್ದಾರೆ, ಶ್ರೀರಾಮಕೃಷ್ಣರು ನನ್ನ ಜೊತೆ ಇದ್ದಾರೆ ಅಂತೇಳಿ ಭಾವಿಸ್ತಾ, ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಭಾವಿಸ್ತಾ ಹೋದರೆ ನಮ್ಮ ಇಡೀ ಜೀವನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಯಾವುದೇ ಕೆಲಸವನ್ನು ಮಾಡ್ತಿದ್ರು ಕೂಡ ಅದು ಧ್ಯಾನವಾಗ್ತಾ ಹೋಗುತ್ತೆ. ಇದನ್ನೇ ಮಾಸ್ಟರ್ ಮಾಡಿದ್ದು, ಇದನ್ನೇ ನಾವು ಮನೆಯಲ್ಲಿರಲಿ ಮಠದಲ್ಲಿರಲಿ ಇದನ್ನು ನಾವು ಮಾಡ್ತಾ ಹೋಗಬೇಕು. ಇದನ್ನೇ ನಾನು ಇಂತಹ ಮಾನಸಿಕ ಪರಿಸ್ಥಿತಿಯನ್ನು ಮಾಸ್ಟರ್ ಮಹಾಶಯ ಹೊಂದಿದ್ದ ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ಮತ್ತು ಅಧ್ಯಾತ್ಮದಿಂದ ನಮ್ಮಲ್ಲಿ ಏನೆಲ್ಲ ಪ್ರಯೋಜನಗಳು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಕಾಣುತ್ತೆ. ನಾವು ಯಾರು ರಾಮಕೃಷ್ಣ ವಚನ ವೇದವನ್ನು ಓದ್ತೀವಲ್ಲ ನಮ್ಗೆ ಗೊತ್ತಾಗುತ್ತೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣನ ನೋಡ್ಲಿಕ್ಕೆ ಬರುವಾಗ ಅವನು ಹೇಗೆ ಬಂದ ಅಂತ ಕೇಳಿದ್ರೆ ಜಟ್ಕಾ ಬಂಡಿಲಿ ಬರ್ತಾ ಇದ್ದ. ಎಷ್ಟೋ ಬಾರಿ ದಕ್ಷಿಣೇಶ್ವರದವರೆಗೂ ಸಿಕ್ಕಿದ್ರೆ, ಬಾರಾನಗರದವರೆಗೂ ಎಲ್ಲವರೆಗೂ ಸಿಕ್ಕಿದ್ರೆ ಅಲ್ಲಿವರೆಗೂ ಇಳಿದುಬಿಟ್ಟು ನಡ್ಕೊಂಡು ಬಂದಿದ್ದು ಉಂಟು ಆ ಬೇಸಿಗೆಯಲ್ಲಿ ಅಂತ ಹೇಳಿ ನಾವೆಲ್ಲ ನೋಡಿದ್ದೀವಿ. ಯಾಕಂದರೆ ಅವನಿಗೆ ಸಮಸ್ಯೆ ಇತ್ತಪ್ಪ, ಏನಪ್ಪ ಅಂದರೆ ನೀರು ಕಂಡ್ರೆ ಭಯ ಇತ್ತು. ನೀರು ಕಂಡ್ರೆ ಭಯ, ವಿಶೇಷವಾಗಂತೂ ರಭಸವಾಗಿ ಹರಿಯುವಂಥ ನೀರು ನೋಡಿದ್ರಂತೂ ಅವ್ನಿಗೆ ಭಯ ಆಗ್ತಿತ್ತು. ಹಾಗಾಗಿ ಎಷ್ಟೇ ಹೇಳಿದ್ರು ಕೂಡ, ಯಾರೇ ಏನು ಹೇಳಿದ್ರು ಕೂಡ ದೋಣಿನ ಹತ್ತುತ್ತಾ ಇರಲಿಲ್ಲ ಮಾಸ್ಟರ್ ಮಹಾಶಯ. ಶ್ರೀರಾಮಕೃಷ್ಣ ಹತ್ರ ಬರುವಂಥ ಸಮಯದಲ್ಲಿ ದೋಣಿನ ಹತ್ತುತ್ತಾ ಇರಲಿಲ್ಲ. ದುಡ್ಡು ಹೆಚ್ಚು ಖರ್ಚಾದರೂ ಸರಿ, ಜಟ್ಕಾಲು ಬರ್ತಿದ್ದ, ನಡ್ಕೊಂಡು ಬರ್ತಿದ್ದ ಬಿಟ್ಟರೆ ದೋಣಿನ ಹತ್ತಾ ಇರಲಿಲ್ಲ. ಆದರೆ ಮತ್ತೆ ಶ್ರೀರಾಮಕೃಷ್ಣರ ಸಂಸರ್ಗಕ್ಕೆ ಬಂದು ಶ್ರೀಮಾತೆಯವರ ಕೃಪೆಗೆ ಒಳಗಾದ ಮೇಲೆ ಆ ಭಯ ಹೊರಟೇ ಹೋಯಿತು. ಅದಕ್ಕೆ ನಾನು ಹೇಳಿದ ಪ್ರಕೃತಿ ಪರಮ, ಹೇಗೆ ಅದು ಅದ್ಭುತವಾದ ಸ್ತೋತ್ರ ಅದು. ಪ್ರಕೃತಿ ಪರಮ ಅಭಯಾಂ ವರದಾಂ. ಅವಳು ಅಭಯದಾತೆ ಮತ್ತು ವರವನ್ನೂ ಕೊಡುವಂಥವಳು. ಈ ಅಭಯದಾತೆ ಆ ಶ್ರೀಮಾತೆಯವರ ಸಂಸರ್ಗಕ್ಕೆ ಬಂದು ಶ್ರೀಮಾತೆಯವರ ಕೃಪೆಗೆ ಒಳಗಾದಂಥ ಮಾಸ್ಟರ್ ಮಹಾಶಯನಿಗೆ ಮುಂದೆ ಏನಪ್ಪ ಇಷ್ಟಪ್ಪ ಆಗುತ್ತೆ ಅಂದರೆ, ಅವನಿಗೆ ನೀರು ಕಂಡ್ರೆ ರಭಸವಾಗಿ ಹರಿತಿರುವಂಥ ನೀರು, ಸಮುದ್ರ ಇಲ್ಲ ದೋರಾಗಿ ಬೋರ್ಗರಿಯುವಂಥ ಸಮುದ್ರವನ್ನು ನೋಡಿದ್ರು ಕೂಡ ಅವನಿಗೆ ಭಯವೇ ಹೊರಟೋಯ್ತು ಅವನ ಮನಸ್ಸಿನಿಂದ. ಯಾಕಂದರೆ ಆ ಒಳಗಡೆ ಇರುವಂತಹ ಅಂತಃಶಕ್ತಿ ಅವನಿಗೆ ಪರಿಚಯ ಆಯಿತು ಅಂತ ಕಾಣ್ತದೆ. ಸೊ ಅದಕ್ಕೆ ಅಭಯದಾತೆ ಶ್ರೀಮಾತೆ ನಾವು ಹೇಳ್ತಾ ಇರ್ತೀವಲ್ಲ, ಆ ವರವನ್ನು ಕೊಡುವಂಥ ಶ್ರೀಮಾತೆ, ಅವಳು ಏನನ್ನು ಬೇಕಾದ್ರೂ ಕೊಡ್ಬೋದು, ಏನನ್ನು ಬೇಕಾದ್ರೂ ಸಾಧ್ಯ ಅಂತೆ. ಇದನ್ನು ನಾವು ಮಾಸ್ಟರ್ ಮಹಾಶಯನ ಜೀವನದಲ್ಲಿ ನೋಡ್ತೀವಿ. ಅವನು ಎಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟ ಅಂತಂದರೆ, ಒಂದು ದಿವಸ ಅಮಾವಾಸ್ಯೆ, ಶ್ರೀಮಾತೆಯವರನ್ನು ನೋಡಬೇಕು ಅಂತ ಹೇಳಿ ದೋಣಿಯನ್ನು ಹತ್ತಿದ್ದಾನೆ, ಬರ್ತಾ ಇದ್ದಾನೆ. ಸಾಮಾನ್ಯವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಸಮುದ್ರ ಜೋರಾಗಿ ಆಗುತ್ತೆ. ಕಲ್ಕತ್ತೆಯ ನದಿಯ ಗಂಗೆ ಎಷ್ಟು ಜನ ನೀವು ಅಬ್ಸರ್ವ್ ಮಾಡಿದ್ರು ಬೇಲೂರು ಮಠಕ್ಕೆ ಹೋದಾಗ ನನಗೆ ಗೊತ್ತಿಲ್ಲ, 6 ಗಂಟೆ ನೀರು ಮುಂದಕ್ಕೆ ಹರಿತದೆ, 6 ಗಂಟೆ ನೀರು ಹಿಂದಕ್ಕೆ ಹರಿತದೆ. ಅದೊಂದು ವಿಚಿತ್ರವಾದದ್ದು. ಕಲ್ಕತ್ತೆಯ ಗಂಗೆಯಿಂದ ಸಮುದ್ರ ಬಂಗಾಳ ಕೊಲ್ಲಿ 100 ಕಿಲೋಮೀಟರ್ ಹೆಚ್ಚು ಕಡಿಮೆ. ಆವಾಗ ಆ ಬಂಗಾಳ ಕೊಲ್ಲಿಯಲ್ಲಿ ನೀರು ಯಾವಾಗಲೂ ಬರ್ತಾ ಇರೋದ್ರಿಂದ ರಭಸವಾಗಿ ಒಂದು ಸರಿ ಅಲೆಯನ್ನು ವಾಪಸ್ಸಾಗಿ ಎತ್ತು ಹೊಡಿತದೆ, ಅಲೆಯ ರೂಪದಲ್ಲಿ ಎತ್ತು ಹೊಡಿತದೆ. 100 ಕಿಲೋಮೀಟರ್ ದೂರದಲ್ಲಿರುವಂಥ ಬಂಗಾಳ ಕೊಲ್ಲಿಯಲ್ಲಿ ನೀರನ್ನು ಸಮುದ್ರ ಒಂದು ಸರಿ ಆಚೆಗೆ ಒಂದು ಅಲೆಯ ಮೂಲಕ ಹಾಕಿದ್ರೆ, ಅದು 100 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಲ್ಕತ್ತಾ ಇದೆ, ಆದರೂ ಕೂಡ ನೀರು ವಾಪಸ್ ಬರ್ತದೆ. ಅದರ ರಭಸ, ಅದರ ಫಾಸ್ಟು ಎಷ್ಟಿರ್ಬೋದು ನೋಡಿ. ಸೊ ಅವಾಗ 6 ಗಂಟೆಗಳ ಕಾಲ ನದಿಯ ನೀರು ಸಮುದ್ರಕ್ಕೆ ಕರೆದ್ರೆ, ಇನ್ನು 6 ಗಂಟೆಗಳ ಕಾಲ ಸಮುದ್ರದಿಂದ ನದಿಗೆ ನೀರು ವಾಪಸ್ ಬರ್ತದೆ. ಅದು ಜೋರಾಗಿ ಮುಂಚೆ ಶ್ರೀರಾಮಕೃಷ್ಣ ಕಾಲದಲ್ಲಿ ಬಾನ್ ಅಂತ ಹೇಳ್ತಾರೆ. ಬಾನ್ ಬರ್ತಾರೆ ಅಂದರೆ ದೊಡ್ಡ ಅಲೆಗಳೆಲ್ಲ ಬರ್ತಾ ಇತ್ತು. ಅದನ್ನ ನೋಡಬೇಕು ಅಂದರೆ ಶ್ರೀರಾಮಕೃಷ್ಣ ಓಡೋಗ್ತಾ ಇದ್ರು. ಹೋಗ್ಬಿಟ್ಟು ನಿಂತ್ಕೊಂಡು ನೋಡಿಬಿಟ್ಟು ಅದನ್ನು ಸಮಾಧಿಸಲಾಗ್ತಿದ್ರು. ಯಾಕೆ? ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ, ನಾವು ನೋಡಿದ ತಕ್ಷಣ ಭಗವಂತ ನೆನಪಾಗ್ತಿತ್ತು. ಆ ಅಲೆಯನ್ನು ನೋಡಿದ ತಕ್ಷಣ ಶ್ರೀರಾಮಕೃಷ್ಣಗೆ ಅಲ್ಲೇ ಸಮಾಧಿಸಲಾಗ್ಬಿಡ್ತಿದ್ರು. ಎಷ್ಟೋ ಸರಿ ಮಧ್ಯರಾತ್ರಿ ಯಾವಾಗಲೂ ಶ್ರೀರಾಮಕೃಷ್ಣ ಕರಿತಾ ಇದ್ರು ಅವ್ರ ಶಿಷ್ಯಂದ್ರಿಗೆ, ನೋಡು ಬಾನ್ ಬಂದಿದೆ, ಯೇಶು ಬನ್ನಿ ಅಂತ. ಇವರುಗಳೆಲ್ಲ ಅವ್ರು ಹೆಂಗೆ ಬಟ್ಟೆ ಯಾವ ರೀತಿ ಇದ್ರು ಕೂಡ ಶ್ರೀರಾಮಕೃಷ್ಣ ಹಂಗೆ ಓಡೋಗ್ಬಿಡ್ತಿದ್ರು. ಆದ್ರೆ ಇವರು ಶಿಷ್ಯರೆಲ್ಲ ಬಟ್ಟೆ ಸರಿ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಆ ಅಲೆ ಹೊಟ್ಟೋಗಿರ್ತಿತ್ತು. ಶ್ರೀರಾಮಕೃಷ್ಣ ಭಕ್ತ ಹೇಳ್ತಾರೆ, ಏನು ನಿಮ್ಮ ಬಟ್ಟೆಗಳೆಲ್ಲ ಸರಿ ಮಾಡ್ಕೊಂಡು ಬರುವವರೆಗೂ ಅಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತದೆ, ಕಳ್ಕೊಡ್ರಿ ಹೋಗಿ ಮೂರ್ಖರ ಅಂತೇಳಿ ಶ್ರೀರಾಮಕೃಷ್ಣ ಹೇಳ್ತಾ ಇತ್ತು. ಆಗಿನ ಕಾಲದಲ್ಲಿ ಎಷ್ಟೋ ಸರಿ ಆ ಅಲೆಗಳಿಂದ ಸುತ್ತಮುತ್ತಲು ಇರುವಂತಹ ಆ ನದಿಯ ದಂಡೆಯಲ್ಲಿರುವಂಥ ದೊಡ್ಡ ಘಟ್ಟಗಳೇ ಬಿದ್ದು ಹೋಗ್ತಾ ಇತ್ತು, ಭೂಮಿ ಕುಸಿದು ಹೋಗ್ತಾ ಇತ್ತು. ಈಗ ಅದಕ್ಕೆ ಮಧ್ಯೆ ಬ್ಯಾರಿಕೇಡ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಆದಾಗ ಗನ್ನಿಂದ ಶೂಟ್ ಮಾಡಿ ಅದರ ರಭಸನ್ನೆಲ್ಲ ಕಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ. ಆ ರೀತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಲಂತೂ ಇದು ತುಂಬ ಜಾಸ್ತಿ ಇರ್ತಾರೆ. ಅಮಾವಾಸ್ಯೆ ದಿವಸ ಬರ್ತಾ ಇದ್ದಾರೆ. ಆ ನದಿ ಪ್ರಾಯಶಃ
ಸಮುದ್ರದ ನೀರು ವಾಪಸ್ ಹೊಡೆದಿರಬೇಕು. ಸೊ ಅಲ್ಲೋಲ ಕಾಲೋಲ ಉಂಟಾಯಿತು. ಇವರು ಬರ್ತಿರುವಂಥ ದೋಣಿ ಅಲಗಾಡ್ತಾ ಇದೆ. ಜನಕ್ಕೆಲ್ಲ ಪ್ರಾಣ ಭಯ, ಎಲ್ಲಿ ನಾವು ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ತದಂತೋ ಎಲ್ಲರೂ ಕೂಗಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ಸುಮ್ಮನೆ ಕೂತಿದ್ದಾನೆ. ಎಲ್ಲರಿಗೂ ಇವನಿಗೆ ಏನಾಯ್ತಪ್ಪ, ಮೋಸ್ಟ್ಲಿ ಜೀವನದಲ್ಲಿ ನಮಗೆ ಏನೋ ಪ್ರಾಬ್ಲಮ್ ಆಗಿರಬೇಕು, ಇವ್ನು ಸತ್ತೋಗ್ಬೇಕು ಅಂತ ನಿಶ್ಚಯ ಮಾಡಿದ್ದ ಅಂತ ಕಾಣ್ತದೆ. ಹಾಗಾಗಿ ಇದರಿಂದ ಹೆಂಗಿದ್ರು ಸತ್ತೋಗ್ತೀನಿ ಅಂತ ಹೇಳಿ ದೃಢವಾಗಿ ಸುಮ್ಮನೆ ಕೂತಿದ್ದಾನೆ ಅಂತ ಕೆಲವರು ಆಲೋಚನೆ. ಆದರೆ ಮಾಸ್ಟರ್ ಹೇಳ್ತಾನೆ, ಯಾಕೆ ಯೋಚನೆ ಮಾಡ್ತೀರಾ, ಎಲ್ಲ ಸರಿ ಆಗುತ್ತೆ, ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಎಗರಾಡೋದ್ರಿಂದ ನೀವು ಸಮುದ್ರವನ್ನು ಏನು ಸರಿ ಮಾಡಲಿಕ್ಕಾಗಲ್ಲ, ಈ ನೀರನ್ನು ಏನು ಸರಿ ಮಾಡಲಿಕ್ಕಾಗಲ್ಲ, ಈ ಅಲೆಗಳನ್ನು ಏನು ಸರಿ ಮಾಡಲಿಕ್ಕಾಗಲ್ಲ, ವ್ಯರ್ಥ, ಸುಮ್ಮನೆ ಯಾಕೆ ಯೋಚಿಸ್ತೀರಾ, ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಭಗವಂತನ ದಯೆಯಿಂದ ಮತ್ತೆ ಆ ದೋಣಿ ಸ್ಥಿಮಿತಕ್ಕೆ ಬಂತು. ಮತ್ತು ಇವರು ದಡವನ್ನು ಸೇರಿದ್ರು. ನದಿಯ ನೀರನ್ನು ನೋಡಿದ್ರೆ ಭಯ ಆಗ್ತಿದ್ದಂಥ ಮಾಸ್ಟರ್ ಮಹಾಶಯನಿಗೆ ಆ ಗಂಗಾ ನದಿಯ ಮಧ್ಯದಲ್ಲಿ ಬಂದಾಗ ಆ ಅಲೆಗಳಿಂದ ಇಡೀ ದೋಣಿಯೇ ಮೇಲ್ಕೆಳಗಾಗುವಂಥ ಸಮಯ ಬಂದರೂ ಕೂಡ ಅವನು ಏನು ನೋಡಿದ್ರು ಸುಮಾರಾಗಿಲ್ಲ. ಅಂತಹ ಮಾನಸಿಕ ಪರಿಸ್ಥಿತಿ ಬದಲಾವಣೆ ನೋಡಿ. ಇದನ್ನೇ ನಾವು ತೈತರ ಉಪನಿಷತ್ತಲ್ಲಿ ನೋಡ್ಬೋದು. ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತೇಳಿ ಪ್ರಾಯಶಃ ಅಥೋಸೋ ಭಯಂ ಗತೋ ಭವತಿ ಯದಾ ಹೇ ವೈಶೇ ಏತಸ್ಮಿನ್ ದುರ್ಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ ಅಂತ ಹೇಳಿ. ಆ ಭಗವಂತನನ್ನು ಅರ್ಥ ಮಾಡಿಕೊಂಡ್ರೆ, ಬ್ರಹ್ಮನನ್ನು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ, ಅವನಲ್ಲಿ ನಿರ್ಭಯತೆ ಉಂಟಾಗುತ್ತೆ ಅಂತೇಳಿ ತೈತ್ರ ಉಪನಿಷತ್ತು ಹೇಳುತ್ತೆ. ಬ್ರಹ್ಮನನ್ನು ಅರ್ಥ ಮಾಡಿಕೊಂಡ್ರೆ, ಅಧಿಷ್ಠಾನವನ್ನು ಅರ್ಥ ಮಾಡಿಕೊಂಡ್ರೆ ಅವ್ನಿಗೇನಾಗುತ್ತೆ, ಭಯ ಹೊರಟೋಗುತ್ತೆ, ನಿರ್ಭಯತ್ವ ಬಂದ್ಬಿಡುತ್ತೆ ಅಂತ. ಅದನ್ನು ನಾವು ಈ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಕಾಣಬಹುದು. ಮತ್ತೆಲ್ಲವೂ ಕೂಡ ಭಗವಂತನಿಚ್ಛೆ, ಶ್ರೀಮಾತೆಯವರ ಕೃಪೆ, ಅಭಯದಾತೆ ಅವಳಿದ್ದಾಗ ನನಗೇಕೆ ಯೋಚನೆ ಅನ್ನುವಂಥ ಆಲೋಚನೆ ಇವನಿಗೆ ಇದೆ. ಜಗದ್ಧಾತ್ರಿ ಪೂಜೆಯನ್ನು ಶ್ರೀಮಾತೆಯವರು ಪ್ರಾರಂಭ ಮಾಡಿದ್ರು. ಅವರು ತಾಯಿ ಶ್ಯಾಮ್ ಸುಂದರಿ ದೇವಿ ಪ್ರಾರಂಭ ಮಾಡೋದ್ರಿಂದ ಶ್ರೀಮಾತೆಯವರು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಾರಂಭ ಮಾಡಿದ್ರು. ಕೆಲವು ವರ್ಷಗಳಾದಮೇಲೆ ಶ್ರೀಮಾತೆಯವರು ಆಲೋಚನೆ ಮಾಡ್ತಾರೆ, ನಾನೀಗೇನೋ ಈ ದಿನ ನಡೆಸ್ಕೊಂಡು ಹೋಗ್ತೀನಿ, ನಾನು ದೇವನ ಬಿಟ್ಟ ಮೇಲೆ ಜಗದ್ಧಾತ್ರಿ ಪೂಜೆ ನಾನು ಹೋಗಿದೆ ಅಂತ ನಿಂತ್ಕೊಳ್ಬಾರ್ದು, ನಾನು ಹೋದರೂ ಕೂಡ ಮುಂದೆಯೂ ಜಗದ್ಧಾತ್ರಿ ಪೂಜೆ ನಡ್ಕೊಂಡು ಹೋಗಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಏನು ಮಾಡೋದು, ಅದಕ್ಕೆ ಬೇಕಾಗುವಂಥ ಹಣದ ವ್ಯವಸ್ಥೆಯನ್ನು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಸುಮಾರು 1-1.5 ಎಕರೆಯಷ್ಟು ಜಮೀನನ್ನು ಕೊಂಡ್ಕೊಂಡಿಟ್ರೆ ಅದರಿಂದ ಬರುವಂತಹ ಆದಾಯದಲ್ಲಿ ಇವರು ವರ್ಷಕ್ಕೊಂದ್ಸರಿ ಜಗದ್ಧಾತ್ರಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು ಜನ. ಹಾಗಾಗಿ ಯಾರು ಇದಕ್ಕೋಸ್ಕರ ಹಣಕ್ಕೋಸ್ಕರ ಜಗದ್ಧಾತ್ರಿ ಪೂಜೆಯನ್ನು ನಿಲ್ಲಿಸಬೇಕಾಗಿಲ್ಲ. ಶ್ರೀಮಾತೆಯವರ ಹತ್ರ ಹಣ ಇಲ್ಲ, 1.5 ಎಕರೆ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಶ್ರೀಮಾತೆಯವ್ರಿಗೆ ಅತ್ಯಂತ ಲಜ್ಜಾಪಟ ಸ್ವರೂಪಿಣಿಯವರು, ಯಾರ ಹತ್ರ ಯಾವತ್ತೂ ಏನೂ ಕೇಳಿರಲಿಲ್ಲ. ಸೊ ದುಡ್ಡು ಬೆಲೆ ಬೇಕಾಗಿದೆ, ಈಗ ಏನು ಮಾಡೋದು? ಆವಾಗ ಮಾಸ್ಟರ್ ಮಹಾಶಯ ನೆನಪಾಗುತ್ತೆ. ಸ್ವಾಮಿ ಶಾರದಾನಂದರಿಗೆ ಹೇಳ್ತಾರೆ. ಸ್ವಾಮಿ ಶಾರದಾನಂದರು ಲೆಟರ್ ಬರೀತಾರೆ. ಮಾರ್ಚ್ 25ನೇ ತಾರೀಕು 1894ರಲ್ಲಿ ಮಾರ್ಚ್ 25ನೇ ತಾರೀಕು ಶಾರದಾನಂದಜಿ ಪತ್ರ ಬರೀತಾರೆ. ಶ್ರೀಮಾತೆಯವರ ಆಜ್ಞೆಯಂತೆ ಈ ಪತ್ರವನ್ನು ನಾನು ಬರೀತಾ ಇದ್ದೇನೆ. ಜಗದ್ಧಾತ್ರಿ ಪೂಜೆಯ ಕಾರಣದಿಂದ 1.5 ಎಕರೆ ಜಮೀನನ್ನು ನಾವು ಕೊಂಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ನೀನು ಸುಮಾರು 320 ರೂಪಾಯಿಯನ್ನು ಕಳಿಸ್ಬೇಕು ಅಂತ ಶ್ರೀಮಾತೆಯವರು ನಿನಗೆ ಆಜ್ಞೆಯನ್ನು ಇತ್ತಿದ್ದಾರೆ, ನೀನು ಕಳಿಸ್ತಕ್ಕಂಥ ಅಂತ. ಇವನು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಧ್ಯಮ ತರಗತಿಯಿಂದ ಮಧ್ಯಮ ವರ್ಗದವನು ಮಾಸ್ಟರ್ ಮಹಾಶಯ. ಈಗಾಗಲೇ 3 ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಕಡೆ ಕಾಲೇಜಿನಿಂದ ಶಾಲೆಯಿಂದ ಬಂದಿರೋದು ಅವನ ಸಂಸಾರಕ್ಕೆ, ಇನ್ನೊಂದು ಕಡೆಯಿಂದ ಬಂದಿರೋದು ಬಾರಾನಗರ ಮಠಕ್ಕೆ ಸನ್ಯಾಸಿಗಳಿಗೋಸ್ಕರ, ಅವ್ರ ಹತ್ರ ಏನೂ ಇಲ್ಲ ಅಂತ. ಇನ್ನೊಂದಿಗಾಗಲೇ ತಿಂಗಳು ಶ್ರೀಮಾತೆಯವ್ರಿಗೆ ಅಂತ ಕೊಡ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ 1894ರಲ್ಲಿ 320 ರೂಪಾಯಿ ಅಂದರೆ ಏನು ಕಡಿಮೆ ಉಂಟಲ್ಲ, ಮತ್ತು ಇವತ್ತು ದುಡ್ಡು ಏನಿಲ್ಲ. ಶ್ರೀಮಾತೆಯವರ ಆಜ್ಞೆ, ಶ್ರೀಮಾತೆಯವರು ಕಳಿಸಿದ್ದಾರೆ ಅಂತ 2-3 ದಿವಸದಲ್ಲಿ ಹೇಗೋ ಹಣವನ್ನು ಸರಿ ಹೊಂದಿಸಿ 320 ರೂಪಾಯಿ ಕಳಿಸೇ ಬಿಡ್ತಾನೆ. ಏಪ್ರಿಲ್ 1ನೇ ತಾರೀಕು ಸ್ವಾಮಿ ಶಾರದಾನಂದರು ನಮಗೆ ಹಣ ತಲುಪ್ತು, ಧನ್ಯವಾದಗಳು ಎಂದು ಪತ್ರವನ್ನು ಬರೀತಾರೆ. ಆ ಪತ್ರದ ದಿನಾಂಕ ನೋಡಿದ್ರೆ ಏಪ್ರಿಲ್ 1ನೇ ತಾರೀಕು. ಮಾರ್ಚ್ 24-25 ಸ್ವಾಮಿ ಶಾರದಾನಂದರು ಪತ್ರ ಬರೆದಿದ್ರು, ಮತ್ತು ಏಪ್ರಿಲ್ 1ನೇ ತಾರೀಕು ಹಣ ತಲುಪ್ತು ಅಂತ ಬರೆದಿದ್ದಾರೆ. 5 ದಿವಸದಲ್ಲಿ ಹಣವನ್ನು ವ್ಯವಸ್ಥೆ ಮಾಡಿ ಕಳಿಸಿದ್ದಾನೆ ಅಂದರೆ ಮಾಸ್ಟರ್ ಮಹಾಶಯ ಎಂಥ ಅದ್ಭುತ ವ್ಯಕ್ತಿ ಇರಬೇಕು. ಹೇಗೆ ಗಂಧದ ತೋಡನ್ನು ನಾವು ತೆಗೆದು ಆ ಗಂಧದಿಂದ ಭಗವಂತನ ಹಚ್ತೇವೆ, ಆ ಗಂಧದಿಂದ, ಹಾಗೆ ಈ ಮಾಸ್ಟರ್ ಮಹಾಶಯ ಅವನ ಜೀವನವನ್ನೇ ಶ್ರೀರಾಮಕೃಷ್ಣ ಶ್ರೀಮಾತೆಯವ್ರಿಗೋಸ್ಕರ ಇಡೀ ಅವನ ಜೀವನವನ್ನೇ ತೆಗೆದುಕೊಂಡ್ಬಿಟ್ಟ. ಅದು ನಮಗೆ ನೋಡಿದ್ರೆ ಎಂಥ ಮತ್ತು ಜಗಜ್ಜನನಿ ಆದ್ಯಾಶಕ್ತಿ ಎಲ್ಲರನ್ನು ಬಿಟ್ಟು ಇವನಲ್ಲೇ ಪತ್ರವನ್ನು ಬರೆದು ಇವನ ಹತ್ರ ದುಡ್ಡನ್ನು ಕೇಳಿ ಇದು ಮಾಡ್ತಿದ್ದಾಳೆ ಅಂದರೆ ಎಂತಹ ಪುಣ್ಯವಂತ ಈ ಮಾಸ್ಟರ್ ಮಹಾಶಯ, ಎಂತಹ ಭಾಗ್ಯವಂತ. ಕೋಟ್ಯಾಂತರ ರೂಪಾಯಿ ಇರಬಹುದು, ಇಡೀ ಕಲ್ಕತ್ತನೇ ಅವನ ಆಸ್ತಿಯಾಗಿದ್ದರೂ ಕೂಡ ಇಂತಹ ಭಾಗ್ಯಶಾಲಿ, ಇಂತಹ ಭಾಗ್ಯ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಜಗಜ್ಜನಿನೇ ಕೇಳ್ತಾಳೆ ಅಂತ. ಇದಿಷ್ಟಕ್ಕೆ ನಿಲ್ಲಿಲ್ಲ. ಮುಂದೆ
ಶ್ರೀಮಾತೆಯವರು ಈ ಅಣ್ಣ ತಮ್ಮದ ಜಗಳ ನೋಡಿ 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 ಸಾಕಾಗ್ಬಿಟ್ಟು ಕೊನೆಗೊಂದು ಹೊಸ ಮನೆ ಸಪ್ರೇಟಾಗಿ ಒಂದು ಮನೆ ಕಟ್ಟಿಸ್ಕೊಂಡು ಅಲ್ಲಿ ಇರ್ತೀನಿ ಅಂತೇಳಿ ಮನೆ ಕಟ್ಟಿಸ್ಕೊಳ್ಬೇಕು ಅಂಥೇಳಿ ಪ್ರಾರಂಭ ಮಾಡಿಸ್ತಾರೆ. ಆಮೇಲೆ ಅಲ್ಲಿಗೆ ನೀರಿನ ಸಮಸ್ಯೆ ಅಂತ ಬಾವಿಯನ್ನು ತೋರಿಸ್ಬೇಕು ಅಂತಾಗ ಆಗಿನ ಸಮಯದಲ್ಲಿ 1,000 ರೂಪಾಯಿನ ಅವಾಗೇನು ಶ್ರೀಮಾತೆಯವ್ರು ಕೇಳಲ್ಲ. ಒಂದು ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ, ಅವ್ರಿಗೋಸ್ಕರ ಒಂದು ಸಣ್ಣ ಕೋಣೆ ಇರುವಂಥ ಮನೆಯನ್ನು ಮತ್ತು ನೀರಿಗೋಸ್ಕರ ಬಾವಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಆಗಿನ ಕಾಲದಲ್ಲಿ 1895, 96, 97 ಸಮಯ ಪ್ರಾಯಶಃ ಆಗಿನ ಸಮಯದಲ್ಲಿ 1,000 ರೂಪಾಯಿನ ಮಾಸ್ಟರ್ ಕಳಿಸ್ತಾನೆ. ಮತ್ತು ತಿಂಗಳ 10 ರೂಪಾಯಿ ಶ್ರೀಮಾತೆಯವರು ಎಲ್ಲೇ ಇದ್ದರೂ ಕೂಡ ಅವ್ರಿಗೆ ತಿಂಗಳ ಅವರ ಖರ್ಚು ವೆಚ್ಚಕ್ಕೆ ಜೀವನೋಪಾಯಕ್ಕೆ ಅಂತೇಳಿ 10 ರೂಪಾಯಿ ಕಳಿಸ್ತಾ ಇದ್ದ ಈ ಮಾಸ್ಟರ್ ಮಹಾಶಯ. ತಿಂಗಳ 10 ರೂಪಾಯಿ ಕಳಿಸ್ದ, 320 ರೂಪಾಯಿ ಒಂದು ಸರಿ ಕಳಿಸಿದ್ದಾನೆ, 1,000 ರೂಪಾಯಿ ಇನ್ನೊಂದು ಸರಿ ಕೊಟ್ಟಿದ್ದಾನೆ. ಇದೆಲ್ಲ ನಮ್ಗೆ ಲೆಕ್ಕ ಇರೋದು, ಲೆಕ್ಕ ಇಲ್ಲದೆ ಇನ್ನೆಷ್ಟು ಕೊಟ್ಟಿದ್ನೋ ನಮ್ಗೆ ಗೊತ್ತಿಲ್ಲ. ಹೇಗೆ ಅವನು ಭಗವಂತನಿಗೋಸ್ಕರ, ಇಷ್ಟ ದೇವತೆಗೋಸ್ಕರ ಅವನನ್ನು ಸಮರ್ಪಿಸ್ಕೊಂಡಿದ್ದ ಅಂತೇಳಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಅವನಲ್ಲಿ ಆ ಪರಾಭಕ್ತಿ ಉಂಟಾಗಿತ್ತು. ಭಕ್ತಿಯ ಮೇಲ್ಪಂಥದಲ್ಲಿ ಅವನ ಸ್ಥಾನವನ್ನು ನಾವು ಕಾಣ್ತೀವಿ. ಯಾಕಪ್ಪ ಅಂದರೆ ಅಂತಹ ತ್ಯಾಗವನ್ನು ಅವನು ಮಾಡ್ತಾ ಇದ್ದ. ಇದು ನಮ್ಗೆ ಆಲೋಚನೆ ಮಾಡುವಾಗ, ಇದನ್ನು ನಾವು ಯೋಚನೆ ಮಾಡುವಾಗ ನಮಗೊಂದು ಪ್ರಾಯಶಃ ಒಂದು ಭಾವನೆ ಬರುತ್ತೆ, ಹಾಗಾದ್ರೆ ಅವನ ಜೀವನ ಕಷ್ಟ ಆಗ್ತಿರ್ಲಿಲ್ವ ಪಾಪ ಅವನಿಗೆ. ಯಾಕಂದರೆ ಮಧ್ಯಮ ವರ್ಗದ ವ್ಯಕ್ತಿಯವನು ಸಂಸಾರ ನಡೆಸಬೇಕಾಗಿತ್ತು, ಮಕ್ಕಳೆಲ್ಲ ಇದ್ದರು, ಅವನು ಕಷ್ಟ ಆಗ್ತಿರ್ಲಿಲ್ವಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದು ಅವನು ಕಷ್ಟ ಆಗ್ತಿರಲಿಲ್ಲ. ಯಾಕಪ್ಪ ಅಂತಂದರೆ ಅವನು ಇಚ್ಛೆಪಟ್ಟು ಮಾಡ್ತಾ ಇದ್ದ, ಇಷ್ಟಪಟ್ಟು ಮಾಡ್ತಾ ಇದ್ದ. ಅವನು ಸರ್ವಸ್ವವನ್ನು ಸಮರ್ಪಿಸ್ಕೊಂಡಿದ್ದ ಇಷ್ಟ ದೇವತೆಗೋಸ್ಕರ, ಶ್ರೀರಾಮಕೃಷ್ಣರಿಗೋಸ್ಕರ, ಶ್ರೀ ಮಾತೆಯವ್ರಿಗೋಸ್ಕರ. ನಾವು ಅದನ್ನು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಹೇಳ್ತೀವಿ, ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಅಂತ. ಕಾಯ ವಾಚ ಮನಸ್ಸ, ನಾನು ಏನೇನು ಮಾಡ್ತೀನಿ ಎಲ್ಲವನ್ನೂ ಕೂಡ ಕೃಷ್ಣಾರ್ಪಣಮಸ್ತು ಅಂತೇಳಿ ನಾವು ಹೇಳ್ತೀವಲ್ಲ, ಅದನ್ನು ನಾವು ಈ ಮಾಸ್ಟರ್ ಮಹಾಶಯ ಜೀವನದಲ್ಲಿ ನೋಡ್ಬೋದು. ಇಂತಹ ಜೀವನವನ್ನು ನಾವು ನಡೆಸಿದಾಗ ಅವಾಗ ಭಗವಂತ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ನಾವು ಏನು ಗೀತೆಯಲ್ಲಿ ನೋಡ್ತೀವೋ ಅದನ್ನು ನಾವು ಸ್ಪಷ್ಟವಾಗಿ ಇವನ ಜೀವನದಲ್ಲಿ ಮುಂದೆ ನಾವು ನೋಡ್ಕೊಂಡು ಹೋಗ್ತೀವಿ. ಇನ್ನು ನಾವೆಲ್ಲ ಕ್ಯಾಲ್ಕುಲೇಟಿವ್ ಮಾಡ್ತಾ ಇರ್ತೀವಿ, ಇಷ್ಟು ಕೊಟ್ಟರೆ ಇಷ್ಟು ಹೇಗೆ, ಇಷ್ಟು ಕೊಟ್ಟರೆ ಏನಾಗುತ್ತೆ, ಇಷ್ಟು ಕೊಡದಿದ್ರೆ ಏನಾಗುತ್ತೆ, ಇದನ್ನೆಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಆ ಕ್ಯಾಲ್ಕುಲೇಟಿವ್ ಬುದ್ಧಿ ಇರ್ತದೆ. ಆದರೆ ಮಾಸ್ಟರ್ ಮಹಾಶಯನ ಜೀವನದಲ್ಲಿ ಒಂದು ಸರಿ ನೋಡಿದ್ರು ಕೂಡ ಆ ಕ್ಯಾಲ್ಕುಲೇಷನ್ ಬುದ್ಧಿ ಅವನಲ್ಲಿ ಇರಲಿಲ್ಲ. ಯಾಕಂದರೆ ಮನಸ್ಸು ಪರಿಶುದ್ಧವಾಗಿತ್ತು, ಭಕ್ತಿ ಹೆಪ್ಪುಗಟ್ಟಿತ್ತು. ಪರಾಭಕ್ತಿಗೆ ಅವನ ರಾಗ ಭಕ್ತಿ ಪರಾಭಕ್ತಿಗೆ ಅದು ಕನ್ವರ್ಟ್ ಆಗಿತ್ತು. ಹಾಗಾಗಿ ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಕಾಶಿಪುರದಲ್ಲಿದ್ದರು. ಕಾಶಿಪುರಕ್ಕಾಗಲೇ ಅವರಿಗೆ ಶರೀರ ಜರ್ಜರವಾಗಿತ್ತು ಕ್ಯಾನ್ಸರಿಂದ. ಕಾಶಿಪುರದಲ್ಲಿದ್ದರು. ರಾಮ್ಲಾಲ ಅಂದರೆ ಅವರ ಅಣ್ಣನ ಮಗ, ಪ್ರಾಶ ನಿಮಗೆಲ್ಲ ಗೊತ್ತು. ಅಣ್ಣನ ಮಗ ಒಂದ್ಸರಿ ಬಂದಿದ್ದಾನೆ ದಕ್ಷಿಣೇಶ್ವರದಿಂದ ಶ್ರೀರಾಮಕೃಷ್ಣ ನೋಡಬೇಕು ಅಂತ. ಶ್ರೀರಾಮಕೃಷ್ಣ ನೋಡಿ, ಇವ್ರ ಮನಸ್ಸು ಯಾವಾಗಲೂ ಸಮಾಧಿ ಅವಸ್ಥೆಯಲ್ಲಿ ಇದ್ದಂಥ ಶ್ರೀರಾಮಕೃಷ್ಣರು ಯಾವ ರೀತಿ ಎಲ್ಲ ಆಲೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ಅಧ್ಯಾತ್ಮ ಜೀವನ ಅಂದರೆ ನಮ್ಗೆ ಇನ್ನೊಂದು ಕಲ್ಪನೆ ಬರ್ತಿದ್ದೆಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ನಮ್ಮ ಮನೆಯ ಹೆಣ್ಮಕ್ಕಳು ಇಬ್ಬರಿದ್ದಾರೆ. ಒಂದು ಕಾತ್ಯಾಯಿನಿ, ತುಂಬ ಅವರ ಅಣ್ಣನ ಜೊತೆಯವಳು. ಇನ್ನೊಂದು ಶ್ರೀರಾಮಕೃಷ್ಣ ಆದಮೇಲೆ ಹುಟ್ಟಿದಂಥವಳು ಸರ್ವಮಂಗಳೆ. ಸೊ ಒಬ್ಬ ಅಕ್ಕ, ಇನ್ನೊಬ್ಬ ತಂಗಿ. ಇವರಿಬ್ಬರು ನಮ್ಮ ಮನೆಯ ಹೆಣ್ಣುಮಕ್ಕಳು. ನಾವ್ಯಾರು ಅವ್ರು ನೋಡದೇ ಇದ್ದರೆ, ಅವರ ಮಕ್ಕಳು ನಾವ್ಯಾರು ನೋಡದೇ ಇದ್ದರೆ, ಏನು ನಮ್ಮ ಮಾವಂದಿಂದ ಸೋದರ ಮಾವಿಂದ ನಮಗೇನು ಬರಲಿಲ್ಲ, ತವ್ರ ಮನೆಯಿಂದ ಏನೂ ಬರಲಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆದರೂ ದುರ್ಗಾ ಪೂಜೆ ಸಮಯದಲ್ಲಿ ಅವ್ರಿಗೆಲ್ಲ ಬಟ್ಟೆಯನ್ನು ಕಳಿಸು ಅಂತ ಹೇಳಿ ರಾಮ್ಲಾಲನಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾವಾಗಲೂ ಉನ್ನತವಾದ ಸಮಾಧಿಯಲ್ಲಿ ಇದ್ದಂಥ ಶ್ರೀರಾಮಕೃಷ್ಣರು ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಎಷ್ಟು ಮನಸ್ಸನ್ನು ಇಡ್ತಾ ಇದ್ರು. ರಾಮ್ಲಾಲ ಇದನ್ನು ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಈ ಸಮಯದಲ್ಲಿ ಶ್ರೀರಾಮಕೃಷ್ಣ ರಾಮ್ಲಾಲನ್ಗೆ ಹೇಳ್ತಾ ಇದ್ದಂಥ ಸಮಯದಲ್ಲಿ ಮಾಸ್ಟರ್ ಮಹಾಶಯ ಅಲ್ಲಿದ್ದ. ಇದನ್ನು ಕೇಳಿಸ್ಕೊಂಡ. ಮಾಸ್ಟರ್ ಮಹಾಶಯನಿಗೇನು ಶ್ರೀರಾಮಕೃಷ್ಣ ಹೇಳಿಲ್ಲ, ಅವ್ರು ಹೇಳಿದ್ದು ರಾಮ್ಲಾಲನ್ಗೆ. ಆದರೆ ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಇದು ಗುರುವಾಕ್ಯ ಅಂತೇಳಿ ಅವರು ಮಾಸ್ಟರ್ ಮಹಾಶಯ ತೀರ್ಕೊಳ್ಳುವವರೆಗೂ ಇವರಿಬ್ಬರ ಮನೆಗೆ ಮತ್ತು ಶ್ರೀರಾಮಕೃಷ್ಣರ ಶ್ರೀಮಾತೆಯವರ ವಂಶಸ್ಥರಿಗೆ, ಅವ್ರ ಫ್ಯಾಮಿಲಿ ಪೀಪಲ್ಗೆ ಪ್ರತಿ ದುರ್ಗಾ ಪೂಜೆಗೂ ಅವ್ರ ಮನೆಗಳಿಗೆ, ಅವರ ಕುಟುಂಬಸ್ಥರಿಗೆ, ಸದಸ್ಯರಿಗೆ ಬಟ್ಟೆಗಳನ್ನು ಕಳಿಸ್ತಾ ಇದ್ದ ಮಾಸ್ಟರ್ ಮಹಾಶಯ. ಇದು ನಾವು ಕೇಳಿದಾಗ ನಮ್ಗೆ ಅತಿಶಯೋಕ್ತಿ ಅಂತ ಅನಿಸುತ್ತೆ. ಇವನೆಲ್ಲ ಹುಚ್ಚ, ಇವನೆಲ್ಲ ಭಕ್ತ ಆಗಬೇಕು, ಬಕ್ರ ಆಗಬಾರ್ದು ಶ್ರೀರಾಮಕೃಷ್ಣ ಹೇಳ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇವನು ಬಕ್ರ ಆಗಿದ್ದಾನೆ. ಶ್ರೀರಾಮಕೃಷ್ಣರಿಗೆ, ಶ್ರೀಮಾತೆಯವ್ರಿಗೆ ಸೇವೆ ಮಾಡೋದೇನೋ ಸರಿ, ಅವ್ರ ಮನೆಯವ್ರಿಗೆ, ಅವ್ರ ಕುಟುಂಬಸ್ಥರಿಗೆಲ್ಲ ಅದು ಯಾರಿಗೂ ಶ್ರೀರಾಮಕೃಷ್ಣ ಹೇಳಿದ್ರೆ ಇವನು ಯಾಕಂತ ತೆಗೆದುಕೊಂಡ್ಬಿಟ್ಟ, ಇವನೆಲ್ಲೋ ಎಮೋಷ್ನಲ್ ಫೂಲ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಆ ಥರ ಹಾಕ್ಬಿಟ್ಟಿರಬೇಕು.
ಅಂತೇಳಿ ನಮಗೆ ನಾವು ವ್ಯಾವಹಾರಿಕ ದೃಷ್ಟಿಕೋನ ನಾವು ಆಲೋಚನೆ ಮಾಡೋರಿಗೆ ನಮ್ಗೆ ಈ ರೀತಿಯ ಭಾವನೆಗಳು ಬರೋದಿಲ್ಲ, ಏನೂ ತಪ್ಪಿಲ್ಲ, ಅತಿಶಯೋಕ್ತಿ ಇಲ್ಲ. ಆದರೆ ಇವನು ನೋಡ್ತಾ ಇದ್ದಂಥ ದೃಷ್ಟಿಕೋನವೇ ಬೇರೆ, ಇವನ ಮನಸ್ಸಿನ ಆ ಮಟ್ಟವೇ ಸ್ತರವೇ ಬೇರೆ ಆಗಿತ್ತು. ಪ್ರತಿಯೊಂದು ವಾಕ್ಯ, ಯಾವ ವಾಕ್ಯ ಶ್ರೀರಾಮಕೃಷ್ಣರಿಂದ ಶ್ರೀಮಾತೆಯಿಂದ ಬರುತ್ತೋ ಅದು ನನಗೆ ಆಜ್ಞೆ, ಗುರುವಾಕ್ಯವನ್ನು ಶಿರಸಾವಹಿಸಿ ಪಾಲಿಸಬೇಕು. ಅದು ಯಾಕೆ, ಏನು, ಅದನ್ನು ಎಷ್ಟು ತಗೋಬೇಕು, ಎಷ್ಟು ಮಟ್ಟಕ್ಕೆ ಬಿಡಬೇಕು ಅನ್ನುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವನು ಶ್ರೀರಾಮಕೃಷ್ಣರನ್ನ ಶ್ರೀಮಾತೆಯವ್ರನ್ನ ಸ್ವೀಕರಿಸಿದ್ದು. ಅದು ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ಏನನ್ನೇ ಹೇಳಿದ್ರು, ಇದು ಯಾಕೆ ಅಂತ ಅವ್ರು ಪ್ರಶ್ನೆಯನ್ನು ಮಾಡಿ ಅವರು ಮಾಡ್ತಾ ಇದ್ರು. ಸೊ ಅದು ಒಂದು ರೀತಿಯಾದಂತಹ ಸಾಧನೆ, ಒಂದು ರೀತಿಯಾದಂಥ ಅಪ್ರೋಚ್. ಇದು ಒಬ್ಬ ಭಕ್ತನಲ್ಲಿದ್ದಂತಹ ಒಂದು ಶ್ರೇಷ್ಠ ಗುಣ. ಶ್ರೀರಾಮಕೃಷ್ಣ ಹತ್ರ ಮೊದಲು ಪ್ರಶ್ನೆಯನ್ನು ಮಾಡ್ತಾನೆ. 3 ಬಾರಿ ಅವನು ಪ್ರಶ್ನೆಯನ್ನು ಮಾಡಿದ್ದ ಮಾಸ್ಟರ್ ಮಹಾಶಯ, 3 ಬಾರಿ. ಆ 3ನೇ ಬಾರಿ ಯಾವಾಗ ಶ್ರೀರಾಮಕೃಷ್ಣನ ಅಹಂಕಾರವನ್ನು ನಾಶ ಮಾಡಿದ್ರು, ಅದೇ ಲಾಸ್ಟು. ಅವನು ಇಡೀ ಜೀವನದಲ್ಲಿ ಶ್ರೀರಾಮಕೃಷ್ಣ ಶ್ರೀಮಾತೆಯವ್ರ ಹತ್ರ ಎಂದೂ ಯಾವತ್ತೂ ಪ್ರಶ್ನೆಯನ್ನು ಮಾಡಿರಲಿಲ್ಲ. ಇದನ್ನು ನಾವು ಹೇಳೋದು ಶರಣಾಗತಿ. ಇದನ್ನು ನಾವು ರಾಮಾನುಜಾಚಾರ್ಯರ ಫಿಲಾಸಫಿಲಿ ಓದ್ತೀವಲ್ಲ, ಪ್ರಪತ್ತಿ ಅಂತೇಳಿ. ಇದು ಯಾವಾಗ ನಮ್ಮ ಮನಸ್ಸು ಈ ಮಟ್ಟಕ್ಕೆ ಹೋಗುತ್ತೋ, ಇಂಥ ಶರಣಾಗತಿ ನಮಗೆ ಬರುತ್ತೋ, ಆವಾಗ ನಾವು ಹೇಳ್ಬೋದು ಏನಾದರೂ ಕೂಡ ಎಲ್ಲವೂ ಭಗವಂತನ ಇಚ್ಛೆ ಅಂತ. ಯಾಕಂದ್ರೆ ನಮ್ಮ ಮನಸ್ಸು ಕಂಪ್ಲೀಟಾಗಿ ಸರೆಂಡರ್ ಆಗಿರುತ್ತೆ, ಕಂಪ್ಲೀಟಾಗಿ ಶರಣಾಗಿರುತ್ತೆ ಸಂಪೂರ್ಣವಾಗಿ. ಏನು ನಡೆದ್ರು, ಒಳ್ಳೇದು ನಡೆದ್ರು, ಕೆಟ್ಟದ್ದು ನಡೆದ್ರು, ಏನು ನಡೆದ್ರು ಎಲ್ಲವೂ ಭಗವಂತನ ಇಚ್ಛೆಯಿಂದ ನಡೀತಾ ಇದೆ ಅಂತ ನಾವು ಹೇಳ್ಕೊಂಡ್ರೆ ಅದಕ್ಕೆ ನಿಜವಾದ ಅರ್ಥ ಇರುತ್ತೆ. ಈಗ ನಾವೇನಾದ್ರು ಹೇಳ್ಕೊಂಡ್ರೆ ನಿಜವಾಗ್ಲೂ ಅದ್ರಲ್ಲಿ ಅರ್ಥ ಇರಲ್ಲ. ಯಾಕೆ? ಒಳ್ಳೇದಲ್ಲ ಆದಾಗ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ತೀವಿ, ಅದು ನನ್ನಿಂದ ಆಯಿತು ಅಂತ. ಹೆಚ್ಚು ಕಡಿಮೆ ಆದಾಗ ಕನ್ವೀನಿಯೆಂಟ್ಲಿ ಎಲ್ಲ ಭಗವಂತನಿಂದ ಆಗಿದ್ದು ಅಂತ ಭಗವಂತನಿಗೆ ಅದನ್ನೆಲ್ಲ ಅವನಿಗೆ ಟ್ಯಾಗ್ ಮಾಡಿಬಿಡ್ತೀವಿ. ಏನಾದರೂ ಒಳ್ಳೇದು ಮಾಡಿದ್ರೆ ಯಾರು ಮಾಡಿದ್ದು ಅಂದರೆ ನಾನು ಮಾಡಿದೆ, ಎಷ್ಟು ಕಷ್ಟಪಟ್ಟೆ ಅಂತೆಲ್ಲ ನಾನು ಹೇಳ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಮನೆ, ಯಾರು ಕಟ್ಟಿದ್ದು? ನಾನೇ ಸ್ವಾಮಿ, ಎಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿಯಿಂದ ದುಡಿದು ನಾನು ಮನೆ ಕಟ್ಟಿಸಿದ್ದೀನಿ ಅಂತ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದರೆ ಆ ಪ್ಲಂಬರ್ಗೆ ಹೇಳಿದ್ದು ಅವ್ನು ಸರಿ ಮಾಡಲಿಲ್ಲ. ಅಲ್ಲಿರೋ ಪ್ರಾಬ್ಲಮ್ ಇದ್ದಾಗೇನೋ ಪ್ಲಂಬರು ಇಲ್ಲ ಕಾರ್ಪೆಂಟ್ರು ಎಲೆಕ್ಟ್ರಿಷಿಯನು ಇನ್ಯಾರೋ ಮೇಸ್ತ್ರಿ ಬಗ್ಗೆ ಹೇಳ್ಬಿಡ್ತೀವಿ. ಅದೇ ಮನೆ ಚೆನ್ನಾಗಿ ಕಟ್ಟಿದಂದ್ರೆ ಅವ್ರು ಮೇಸ್ತ್ರಿ ಚೆನ್ನಾಗಿ ಕಟ್ದ, ಕಾಂಟ್ರಾಕ್ಟ್ರ್ ಚೆನ್ನಾಗಿ ಕಟ್ದ, ಪ್ಲಂಬರ್ ಚೆನ್ನಾಗಿ ಮಾಡಿದ್ದ, ಅದೆಲ್ಲ ನಾವು ಹೇಳಲ್ಲ. ನಾನು ಚೆನ್ನಾಗಿ ಮಾಡಿಸ್ತೆ ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆದಾಗ ಅವ್ರ ಬಗ್ಗೆ ಹೇಳ್ತೀವಿ, ಇನ್ಯಾರ ಬಗ್ಗೆ ಇಲ್ಲ ಭಗವಂತನ ಬಗ್ಗೆ, ಭಗವಂತನ ಇಚ್ಛೆ ಅಂತೆಲ್ಲ ನಾವು ಮಾತಾಡ್ಬಿಡ್ತೀವಿ. ಸೊ ನಾವು ಕನ್ವೀನಿಯೆಂಟ್ಲಿ ನಾವೆರಡನ್ನೂ ಮಾಡ್ತಾ ಇರ್ತೀವಿ. ಸೊ ಅಂಥ ಸಮಯದಲ್ಲಿ ನಾವು ಪುರುಷ ಪ್ರಯತ್ನ ಮತ್ತು ಭಗವಂತನ ಕೃಪೆ ಎರಡನ್ನೂ ಒಟ್ಟೊಟ್ಟಿಗೆ ನಾವು ತೆಗೆದುಕೊಂಡು ಹೋಗಬೇಕು. ಯಾವಾಗ ಈ ಮಾಸ್ಟರ್ ಮಹಾಶಯನ ಮನಸ್ಥಿತಿ ನಾವು ಬಿಡ್ತೀವೋ, ಅಂತಹ ಒಂದು ಕಂಪ್ಲೀಟಾಗಿ ಸರೆಂಡರ್ ನಾವು ಆಗ್ತೀವೋ, ಆವಾಗ ಎಲ್ಲವೂ ಕೂಡ ಭಗವಂತನ ಇಚ್ಛೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಭಗವಂತನ ಇಚ್ಛೆ ಇದು ಅಂತ ನಾವು ಹೇಳಬಹುದು. ಶ್ರೀರಾಮಕೃಷ್ಣ ಮತ್ತು ಶ್ರೀಮಾತೆಯವರು ಕೂಡ ಏನು ಕಡಿಮೆ ಇರಲಿಲ್ಲ. ಮಾಸ್ಟರ್ ಮಹಾಶಯನ ತಮ್ಮ ಸ್ವಂತ ಮಗನಂತೆ ನೋಡ್ತಾ ಇದ್ರು. ಎಷ್ಟಪ್ಪ ಅಂದರೆ ಶ್ರೀಮಾತೆಯವರ ತಾಯಿ ಶ್ಯಾಮ್ ಸುಂದರಿ ದೇವಿಗೂ ಕೂಡ, ಶ್ಯಾಮ್ ಸುಂದರಿ ದೇವಿ ಇರುವವರೆಗೂ ಕೂಡ ಬಟ್ಟೆಯನ್ನು ಪ್ರತಿನಿತ್ಯ ಕಳಿಸ್ತಾ ಇದ್ದ. ಅಭಯಚರಣನ ಮಗನನ್ನು ಮತ್ತು ಇನ್ನೊಬ್ಬ ಶ್ರೀಮಾತೆಯವರ ತಮ್ಮನನ್ನು, ಅವ್ರನ್ನೆಲ್ಲರನ್ನು ಕೂಡ ಎಷ್ಟೋ ಬಾರಿ ಮಾಸ್ಟರ್ ಮಹಾಶಯ ತನ್ನ ಮನೇಲಿ ಇಟ್ಕೊಂಡು ಸಾಕಿದ್ದ. ಅವ್ರ ಮಗ ಭೂದೇವನ ಇನ್ಯಾರೋ ಭೂದೇವ ಅವಾಗ ಬಂದಾಗ ಅವನಿಗೆ ಎಷ್ಟೋ ವರ್ಷಗಳಿಟ್ಟು ಮಾಸ್ಟರ್ ಮಹಾಶಯ ಅವನಿಗೆ ಓದಿಸುವಂಥ ಖರ್ಚನ್ನು ನೋಡ್ಕೊಂಡು ಓದಿಸಿದ್ದ ಕೂಡ. ಅಂದರೆ ಮಾಸ್ಟರ್ ಮಹಾಶಯ ಎಷ್ಟೆಲ್ಲ ಮಾಡಿದ್ದ. ಈ ಘಟನೆಯಿಂದ ನಮ್ಗೆ ಇನ್ನೊಂದು ಅರ್ಥ ಆಗಬೇಕೇನಪ್ಪ ಅಂದರೆ, ಇದನ್ನು ಪರಮಪೂಜ್ಯರಾದ ಸ್ವಾಮಿ ಬ್ರಹ್ಮಾಂಜಿ ಮಹಾರಾಜರು ಹೇಳ್ತಾರೆ. ರಾಮ್ಲಾಲ, ಲಕ್ಷ್ಮೀ ದೀದಿ ಮತ್ತು ಇನ್ನು ಕೆಲವರೆಲ್ಲ ಬೇಲೂರು ಮಠಕ್ಕೆ ಬಂದಿದ್ದರು. ಬೇಲೂರು ಮಠದ ಹಳೆಯ ಪ್ರಾರ್ಥನಾ ಮಂದಿರ, ಸ್ವಾಮೀಜಿಯ ಬೆಡ್ರೂಮ್ ಹತ್ರ ಇದೆಯಲ್ಲ, ಆ ಪ್ರೇಯರ್ ಹಾಲ್ಗೆ ಆವಾಗ ಇದ್ದಿದ್ದು, ಹೊಸ ಟೆಂಪಲ್ ಇನ್ನೂ ಬಂದಿರಲಿಲ್ಲ. ಇವರೆಲ್ಲ ಬಂದಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆ ಮೇಲಂತಸ್ತಲ್ಲಿರುವಂಥವರು. ನಾವು ಸಾಮಾನ್ಯ ದೇವಸ್ಥಾನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಧ್ಯಾನವನ್ನು ಮಾಡೋದು, ಪ್ರಾರ್ಥನೆಯನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ಇಲ್ಲ ಅಂದರೆ ಆಚೆಗೆ ಬರಬೇಕು. ಅಲ್ಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾರೆ, ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಇವರೆಲ್ಲ ರಾಮ್ಲಾಲ, ಲಕ್ಷ್ಮೀ ದಿದಿ, ಕೆಲವರೆಲ್ಲ ಕೂತ್ಕೊಂಡು ಕಾಲೆಲ್ಲ ಚಾಚ್ಕೊಂಡು ಇವ್ರ ಪಾಡಿಗೂ ಹರಟೆ ಹೊಡಿತಾ ಇದ್ರು, ಇಲ್ಲ ಏನೋ ಮಾತಾಡ್ತಾ ಇದ್ರು ಲೋಕಾಭಿರಾಮವಾಗಿ. ಯಾರೊಬ್ಬ ಬ್ರಹ್ಮಚಾರಿ ಇಲ್ಲ ಸನ್ಯಾಸಿ ಅಂತ ಕಾಣ್ತದೆ, ನನಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ ಈಗ. ಅವ್ರು ಹೋಗ್ತಾರೆ, ಇವರೆಲ್ಲ ಕಾಲುಗಳೆಲ್ಲ ಚಾಚ್ಕೊಂಡು ಇವರೇನೋ ಲೋಕಾಭಿರಾಮ ಮಾತಾಡ್ತಾ ಇದ್ರು. ಅವ್ರಿಗೆ ಸಿಟ್ಟು ಬಂದ್ಬಿಡ್ತು. ಅಂತಹ ಪ್ರಾರ್ಥನಾ ಮಂದಿರ, ಶ್ರೀರಾಮಕೃಷ್ಣರ ಆತ್ಮಾರಾಮ ಇರುವಂಥ ಜಾಗ ಇದು. ಇವರೆಲ್ಲ ಮಾತಾಡ್ತಾರೆ. ಮತ್ತು ಇವರೆಲ್ಲ ಶ್ರೀರಾಮ ವಂಶಸ್ಥರು ಬೇರೆ, ಇವ್ರಿಗೆ ಇಷ್ಟು ಗೊತ್ತಾಗಲ್ವಾ? ಏನ್ರಿ ನಿಮ್ಗೆ ಇಷ್ಟೆಲ್ಲ ಗೊತ್ತಾಗೋದಿಲ್ವಾ? ಇದು ಪ್ರಾರ್ಥನಾ ಮಂದಿರ, ದೇವಸ್ಥಾನದಲ್ಲಿ ಧ್ಯಾನ ಜಪ ಪ್ರಾರ್ಥನೆ ಅಷ್ಟೇ ಮಾಡಬೇಕು, ನೀವು ಇರ್ತೆಲ್ಲ ಹರಡ್ತಾ ಇದ್ದಿರಲ್ಲ, ಇದೆಲ್ಲ ಸರಿ ಇಲ್ಲ ಅಂಥೇಳಿ ಅವ್ರು ಸ್ವಲ್ಪ ಜೋರಾಗಿ ಹೇಳ್ತಾರೆ, ಖಾರವಾಗಿ ಹೇಳ್ಬಿಡ್ತಾರೆ. ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ರಾಮ್ಲಾಲ, ಲಕ್ಷ್ಮೀ ದೀದಿ ಅವರೆಲ್ಲ ಪರ್ಸ್ನಲಾಗಿ ತೆಗೆದುಕೊಂಡ್ಬಿಡ್ತಾರೆ. ಹೋಗ್ಬಿಟ್ಟು ಬ್ರಹ್ಮಾಂಜಿ ಅಂತ ಹೇಳಿ, ಯಾರೊಬ್ಬ ಸಾಧುನು ಬ್ರಹ್ಮಚಾರಿನೂ ಈ ಥರ ಹೇಳೋದೇ ನನಗೆ ಹೇಳುವಂಥ ರೀತಿ ನೀತಿ ಇಲ್ವೇ ಅಂತೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿ ಮಧ್ಯಾಹ್ನ ಪ್ರಸಾದ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಿತ್ತು. ಆ ಪ್ರಸಾದ ತೆಗೆದುಕೊಳ್ಳದೆ ಹೊರಟೋಗ್ಬಿಡ್ತಾರೆ. ಕೊನೆಗೆ ನೋಡಿದ್ರೆ ರಾಜ ಮಹಾರಾಜ್ ಕೂಡ ಊಟ ಮಾಡ್ತಾ ಇಲ್ಲ.
ಬ್ರಹ್ಮಾಂಜಿ ಊಟ ಮಾಡ್ತಿಲ್ಲ ಯಾಕೆ ಅಂತೆಲ್ಲ ಅವ್ರಿಗೆ ಬಂದು ಸುಮ್ಮನೆ ಕೂದೆ ಯಾಕೆ ಅಂದರೆ ಈ ಥರ ಆಯಿತು ಅಂತ ಆಮೇಲೆ ಹೇಳಿದಾಗ ಆ ಸಾಧು ಬ್ರಹ್ಮಚಾರಿಯು ಬಂದು ರಾಜ ಮತ್ತು ಬ್ರಹ್ಮಾಂಜಿ ಹತ್ರ ಕ್ಷಮಾಪಣೆ ಕೇಳ್ತಾನೆ. ನಾನು ಯಾವುದೇ ದುರುದ್ದೇಶದಿಂದ ಯಾವುದೇ ಅನ್ಯತಾ ಭಾವದಿಂದ ಹೇಳಲಿಲ್ಲ, ಆ ರೀತಿ ಆಗ್ತಾ ಎಂದು ಹೇಳಿದೆ ಅಂತ. ಆದರೂ ಬ್ರಹ್ಮಾಂಜಿ ಇದು ಮಾಡೋದಿಲ್ಲ. ಆ ಕೊನೆಗೆ ಮಹಾಪುರುಷ ಮಹಾರಾಜ್ ಸ್ವಾಮಿ ಶಿವಾನಂದಜಿ ಇಂಟರ್ಫಿಯರ್ ಮಾಡ್ತಾರೆ. ಆವಾಗ ಹೇಳ್ತಾರೆ, ನೋಡು ನೀವು ನಮ್ಮ ಪದ ಕ್ಷಮಾಪಣೆ ಕೇಳಲ್ಲ, ಶ್ರೀರಾಮಕೃಷ್ಣ ವಂಶಸ್ಥರನ್ನು ನಾವು ಶ್ರೀರಾಮಕೃಷ್ಣಷ್ಟೇ ಗೌರವದಿಂದ ನಾವು ಕಾಣ್ತೀವಿ. ರಾಮ್ಲಾಲ ಲಕ್ಷ್ಮೀನಿಧಿ ಅವರೆಲ್ಲ ಇದ್ದಾರಲ್ಲ, ಅವ್ರನ್ನ ಶ್ರೀರಾಮಕೃಷ್ಣಷ್ಟೇ ಗೌರವದಿಂದ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಅವ್ರಿಗೆ ಅಪಮಾನವನ್ನು ಮಾಡಿದ್ದೀಯಾ, ಹಾಗಾಗಿ ನೀನು ಅವ್ರ ಹತ್ರ ಹೋಗಿ ಅವ್ರದ್ದು ಕ್ಷಮಾಪಣೆ ಕೇಳು, ಅವ್ರಿಗೆ ಕ್ಷಮಿಸಿದ್ದೀರಿ ಅಂತಂದ್ರೆ ನಾವು ಕ್ಷಮಿಸ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ಒಂದು ಬುಟ್ಟಿಯಷ್ಟು ಜಿಲೇಬಿಯನ್ನು ಹಣ್ಣನ್ನೆಲ್ಲ ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಅವ್ರಿಗೆ ಪ್ರಣಾಮಗಳನ್ನು ಮಾಡಿ ಅವ್ರ ಕ್ಷಮಾಪಣೆಯನ್ನು ಕೇಳಿ ಅವ್ರು ಶ್ರಮಿಸಿದ್ದೀವಿ ಅಂತ ಹೇಳಿದ ಮೇಲೆ ಬಂದು ರಾಜ ಹತ್ರ ಇರ್ತಲ್ಲ ಹೇಳಿದ ಮೇಲೆ ಆಯಿತು ಅಂತೇಳಿ ಅವರು ಉಪಶಮನ ಆಗುತ್ತೆ. ಅಂದರೆ ಯಾರು ನಮ್ಮ ಗುರು ಇರ್ತಾರೋ ಆ ಗುರುವಿನ ಇಡೀ ಫ್ಯಾಮಿಲಿಯನ್ನು ನಾವು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಪರಿಪಾಠ ಆಪ್ತವಾಕ್ಯ. ಸೊ ಹಾಗಾಗಿ ಈಗಲೂ ಕೂಡ ಹಲವಾರು ಭಕ್ತರು ಶ್ರೀರಾಮಕೃಷ್ಣರ ನೇರವಾಗಿಲ್ಲದಿದ್ರು ಕೂಡ ಅವರ ನೆಂಟರಿಷ್ಟು ಯಾರು ಕಾಮಾರ್ಪುರದಲ್ಲಿದ್ದಾರೋ ಅವ್ರಿಗೆ ಹೋದಾಗ ಪ್ರಣಾಮಗಳನ್ನು ಮಾಡ್ತಾರೋ. ವಯಸ್ಸನ್ನು ನೋಡಿದೆ ಅವ್ರಿಗೊಂದಷ್ಟು ಪ್ರಣಾಮಿಯನ್ನು ಎಷ್ಟೋರ ಕೈಲ ಸಾಧ್ಯವೋ ದುಡ್ಡನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಬರ್ತಾರೆ ಕಾಮಾರ್ಪುರದಲ್ಲಿ ಮತ್ತು ಜಯರಾಮ್ ಬಾಟಿಗೆ. ಯಾಕಂದರೆ ಇದನ್ನು ಆಪ್ತವಾಕ್ಯ ಹಿರಿಯರು ನಮಗೆ ಹೇಳಿದ್ದು. ಇದನ್ನು ಮತ್ತು ಸ್ವಯಂ ಶ್ರೀಮಾತೆಯವರು ಅವ್ರ ಜೀವನದಲ್ಲಿ ನಡ್ಕೊಂಡಿದ್ದಾರೆ. ಶ್ರೀಮಾತೆಯವರು ಆದ್ಯಾಶಕ್ತಿ ಜಗಜ್ಜನನಿಯವಳು ಆದಿಶಕ್ತಿ, ಅವರ ವಂಶದ ಗುರುಗಳು ಬಂದಾಗ ಅವರಿಗೆ 11 ರೂಪಾಯಿ 21 ರೂಪಾಯಿ ಎಷ್ಟು ದುಡ್ಡನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡ್ತಾಯಿದ್ರು ಶ್ರೀಮಾತೆಯವರು. ಮತ್ತು ಯಾರ್ಯಾರು ಅವರುಗಳ ಹತ್ರ ಮಂತ್ರದೀಕ್ಷೆಯನ್ನು ಪಡೆದಿದ್ರೋ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಈ ಬಂಗಾಳದಲ್ಲಿ ಕುಲಗುರುಗಳು ಅಂತ ಒಂದು ಸಂಪ್ರದಾಯ ಇದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕುಲಪುರೋಹಿತರು ಅಂತ ಎಲ್ಲ ಹೇಳ್ತಾರಲ್ಲ, ಫ್ಯಾಮಿಲಿ ಪ್ರೀಸ್ಟ್ ಅಂತ ಹೇಳಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಂಗೆ ಕೆಲವು ಮನೇಲಿ ಫ್ಯಾಮಿಲಿ ಪ್ರೀಸ್ಟು ಇರ್ತಾರೆ. ಅದೇ ಥರನೇ ಅಲ್ಲಿ ಕುಲಗುರುಗಳು ಅಂತ ಇದ್ದರು. ಅವರು ದೀಕ್ಷೆಗಳನ್ನು ಕೊಡ್ತಾ ಇದ್ರು. ಅವರ ಮನೆ ದೇವರನ್ನ ದೀಕ್ಷೆ, ಇಲ್ಲ ಅವರ ವಂಶಜರ, ಇಲ್ಲಾಂದರೆ ಅವರ ಕುಲದ ಅವರ ಜಾತಿಯ ಯಾವ ದೇವರು ಇರುತ್ತೋ ಆ ದೇವರ ಮಂತ್ರದಲ್ಲಿ ದೀಕ್ಷೆನ ಕೊಡುವಂಥ ಪರಿಪಾಟಿ ಇದೆ ಬಂಗಾಳದಲ್ಲಿ. ಹಾಗಾಗಿ ಶ್ರೀಮಾತೆಯವರಿಂದ ದೀಕ್ಷೆನ ಪಡೆದಿದ್ರು ಕೂಡ ಅವ್ರು ಹೇಳ್ತಾ ಇದ್ರು, ನಿಮ್ಮ ಕುಲಗುರುಗಳಿಗೆ ನಿಮ್ಮ ವಂಶಗುರುಗಳಿಗೆ ಸಲ್ಲಿಸಬೇಕಾದಂಥ ಕಾಣಿಕೆ ಗೌರವಗಳನ್ನು ನೀವು ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ರು. ಅವರನ್ನು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ನೋಡಬೇಕು ಅಂತ ಶ್ರೀಮಾತೆಯವರು ಹೇಳಿದ್ದನ್ನು ಉಂಟು. ಹಾಗಾಗಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರ ಶ್ರೀಮಾತೆಯವರೆಲ್ಲ ಕುಟುಂಬ ಸದಸ್ಯರನ್ನು ಕೂಡ ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಕಾಣ್ತಾ ಇದ್ದ, ಅವರೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದ. ಯಾಕಂದರೆ ಇದೊಂದು ಆಪ್ತವಾಕ್ಯ. ಒಮ್ಮೆ ಸುರೇಂದ್ರನಾಥ್ ಸರ್ಕಾರ ಅನ್ನುವಂಥವನು ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆಯನ್ನು ಪಡೆದಿದ್ದ. ಇವನಿಗೇನೋ ಸಮಸ್ಯೆ ಇತ್ತು. ಹಲವಾರು ದಿವಸಗಳಿಂದ ಆ ಸಮಸ್ಯೆಯಿಂದ ಬಳಲಿ ಬೆಂಡಾಗಿದ್ದ. ಶ್ರೀಮಾತೆಯವರು ಅವನ ಗುರುಗಳು ಅಂತ ಹೇಳಿ ಶ್ರೀಮಾತೆಯವರ ಹತ್ರ ಬಂದು ಅವನ ಕಷ್ಟವನ್ನು ಹೇಳ್ಕೊಳ್ತಾನೆ. ಶ್ರೀಮಾತೆಯವರು ಅವನ ಕಷ್ಟವನ್ನು ಹೇಳ್ಕೊಳ್ತಿದ್ದ ಸಮಯದಲ್ಲಿ ಶ್ರೀಮಾತೆಯವರು ಅವನನ್ನು ನೋಡ್ತಾ ಇದ್ದಾರೆ ಅಷ್ಟೆ. ಅವನ ಕಷ್ಟ ಎಲ್ಲ ಹೇಳ್ಕೊಂಡ. ಶ್ರೀಮಾತೆಯವರು ಏನಾದರೂ ಉಪದೇಶವನ್ನು ಕೊಡ್ತಾರೆ, ಅದಕ್ಕೊಂದು ಸೊಲ್ಯೂಷನ್ ಉಪಾಯವನ್ನು ಸೂಚಿಸ್ತಾರೆ ಅಂತ ಆ ಸುರೇಂದ್ರ ಸರ್ಕಾರ ನೋಡ್ತಾ ಇದ್ದಾನೆ. ಶ್ರೀಮಾತೆಯವರು ಏನೂ ಹೇಳಿಲ್ಲ, ಸುಮ್ಮನೆ ಅವನು ನೋಡ್ತಾ ಇದ್ದಾರೆ. 1 ನಿಮಿಷ ಆಯಿತು, 2 ನಿಮಿಷ ಆಯಿತು, 5 ನಿಮಿಷ ಆಯಿತು, ಅವರಿಂದ ಯಾವುದೇ ಮಾತು ಬರಲಿಲ್ಲ. ಹಾಗೆ ಸುರೇಂದ್ರನಿಗೆ ಬೇಜಾರಾಯಿತು. ಯಾಕೋ ಶ್ರೀಮಾತೆಯವರು ಇವತ್ತು ಮೂಡಲಿಲ್ವೋ ಏನೋ, ಇಲ್ಲ ನಂಗಳಾಚಾರ ಏನು ಅಂತ ಎದ್ದು ಬಂದುಬಿಟ್ಟ. ಎದ್ದು ಬಂದು ಮಾಸ್ಟರ್ ಮಾಸ್ಟರ್ನ ಬಗ್ಗೆ ಅವನಿಗೆ ಸಾಕಷ್ಟು ಗೊತ್ತಿತ್ತು. ಹಾಗೆ ಮಾಸ್ಟರ್ ಮಾಸ್ಟರ್ ಹತ್ರ ಬರ್ತಾನೆ. ಮಾಸ್ಟರ್ ಮಾಸ್ಟರ್ ಹತ್ರ ಬಂದು ಹೇಳ್ತಾನೆ, ನೋಡು ನನಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆಗೆ ನೀನೊಂದು ಪರಿಹಾರವನ್ನು ಕೊಡ್ತೀಯಾ ಅಂತೇಳಿ ಒಂದು ಸಮಸ್ಯೆಗೆ ಹೇಳ್ಕೊಳ್ತಾನೆ. ನೋಡಿ, ನಮಗೆಲ್ಲ ಇದೆಲ್ಲ ಕೇಳಿದ್ರೆ ನಾವು ನಮ್ಮ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಕಾಣ್ತದಕ್ಕೆ ಬಂದೆಲ್ಲ ಕೇಳ್ತಾರೆ ಇರಲಿ ಅಂಥೇಳಿ ನಾವು ಗುರುಭಾವನ ತಾಳಿ ನಾವೆಲ್ಲ ಮಾತಾಡಿರ್ತೀವಿ. ಮಾಸ್ಟರ್ ಹೇಳ್ತಾನೆ, ನೀನು ಶ್ರೀಮಾತೆಯವರಿಂದ ಮಂತ್ರದೀಕ್ಷೆಯನ್ನು ಪಡ್ಕೊಂಡಿರೋನಲ್ವೇ, ಶ್ರೀಮಾತೆಯವರು ಜಗಜ್ಜನನಿ, ಅವಳು ನಿನ್ನ ಗುರು, ಅವಳ ಹತ್ರ ಹೋಗ್ಬಿಟ್ಟು ನೀನು ಕಷ್ಟವನ್ನು ಹೇಳ್ಕೊಳಪ್ಪ, ಅವಳು ತೀರಿಸ್ಬಿಟ್ಟು ಅಂದರೆ ಎಲ್ಲ ಪರಿಹಾರ ಆಗಿಬಿಡುತ್ತಲ್ಲ ಅಂಥೇಳಿ ಮಾಸ್ಟರ್ ಹೇಳ್ತಾನೆ. ಅಂದ್ರೆ ಒಂದು ಹಂಬಲ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ವಿನಯತೆ ಅಂತ ಏನು ಹೇಳ್ತೀವಲ್ಲ, ಆ ವಿನಯದ ಸಾಕಾರ ಮೂರ್ತಿಯಾಗಿದೆ ಈ ಮಾಸ್ಟರ್ ಮಹಾಶಯ. ಹೇಳ್ತಾರೆ ಸರ್ಕಾರ, ಹೌದು ನಾನು ಹೋಗಿದ್ದೆ ಶ್ರೀಮಾತೆಯವ್ರ ಹತ್ರ, ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ, ಅವ್ರು ಯಾವುದೋ ಉಪಾಯವನ್ನು ಸೂಚಿಸಲಿಲ್ಲ, ಬದಲಾಗಿ ಅವ್ರು ನನ್ನ ಸುಮ್ಮನೆ ನೋಡ್ತಾ ಇದ್ರು. ಅವಾಗ ಮಾಸ್ಟರ್ ಹೇಳ್ತಾರೆ, ಜಗಜ್ಜನನಿ ಮಹಾಮಾಯೆ ಆದಿಶಕ್ತಿ ಅವಳಿನ ನೋಡಿದಾಳೆ ಅಂದರೆ ಇನ್ನೇನು ಬೇಕು, ಅವಳ ಇಚ್ಛಾ ಮಾತ್ರದಿಂದವೇ ನಿನ್ನ ಎಲ್ಲ ಕಷ್ಟಗಳು ಪರಿಹಾರವಾಗ್ಬಿಡ್ತದೆ. ಇನ್ನು ಅವಳ ಕಣ್ಣಿಟ್ಟು ನಿನ್ನನ್ನು ನೋಡಿದ್ದಾಳೆ ಅಂದರೆ ನಿನ್ನೆಲ್ಲ ಕಷ್ಟಗಳು ಪರಿಹಾರ ಆಗೋದಿಲ್ವೇ ಏ ಮೂರ್ಖ, ಅವಳ ಮೇಲೆ ನೀನು ಯೋಚನೆಯನ್ನು ಮಾಡ್ತಿದ್ದಿಲ್ಲ, ಸಂಶಯವನ್ನು ಮಾಡ್ತಿದ್ದಿಲ್ಲ. ಶ್ರೀಮಾತೆ ನೀನು ನೋಡಿದ್ದಾಳೆ,
ಅವಳ ದೃಷ್ಟಿಯ ಮೇಲೆ ಹಾಯಿಸಿದ್ದಾಳೆ ಅಂದರೆ ಸಾಕು, ಆ ಕೃಪೆಗಿನ ಇನ್ಯಾವ ಕೃಪೆ ನಿನಗೆ ಬೇಕು? ನನ್ನ ಹತ್ರ ಬಂದು ಕೇಳ್ತಿಲ್ಲ, ಮೂರ್ಖ, ನಿನಗಿನ ಮೂರ್ಖ ಇನ್ಯಾರಾದರೂ ಇದ್ದಾರೆಯೇ? ಗಂಗಾ ನದಿಯ ತಟದಲ್ಲಿ ಇದ್ಕೊಂಡು ನನ್ನ ಹತ್ರ ಬಂದಿದ್ದಿಲ್ಲ ಒಂದು ಲೋಟ ನೀರಿಗೋಸ್ಕರ, ನಿನಗಿನ ಮೂರ್ಖ ಇನ್ಯಾರಾದರೂ ಇದ್ದಾರೆಯಾ? ಹೋಗು ಅಂತ ಹೇಳ್ತಾರೆ. ಆವಾಗ ಅವರಿಗೆ ಶ್ರೀಮಾತೆಯವರ ಬಗ್ಗೆ, ಆ ಶ್ರೀಮಾತೆಯವರ ಭಕ್ತಿ ಮತ್ತೊಮ್ಮೆ ಒಳಗಡೆ ಇದ್ದಂಥ ಸೂರ್ಯನಾಥ್ ಸರ್ಕಾರಕ್ಕೆ ಜಾಗೃತವಾಗುತ್ತೆ. ಹೌದಲ್ಲ, ಶ್ರೀಮಾತೆಯವರ ಇಚ್ಛಾ ಮಾತ್ರದಿಂದ, ದೃಷ್ಟಿ ಮಾತ್ರದಿಂದ ಎಲ್ಲವೂ ಕೂಡ ಪರಿಹಾರ ಆಗೋದಿದ್ದಾಗ, ಶ್ರೀಮಾತೆಯವರು ನನಗೆ ನೋಡಿದ್ದಾಗ ಈ ಕಷ್ಟ ಪರಿಹಾರ ಆಗುತ್ತೆ ಅನ್ನೋಂಥ ಮತ್ತೆ ಅಶ್ರದ್ಧೆ ಅದು ಘನೀಭೂತವಾಗುತ್ತೆ. ಆಶ್ಚರ್ಯವೆಂಬಂತೆ ಮಾಸ್ಟರ್ ಹೇಳ್ದಂಗೆ ಕೆಲವು ಸಲ ಅವನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ, ಅವನ ಜೀವನ ಸುಖಮಯವಾಗಿರುತ್ತೆ. ಶುಭಕರ ಸುಂದರ ನಿನ್ನ ದರ್ಶನ ನಾವೆಲ್ಲ ಹೇಳ್ತಾ ಇರ್ತೀವಿ. ಯಾಕೆ? ಅವನ ದರ್ಶನ ಮಾತ್ರದಿಂದ, ಅವನ ಇಚ್ಛಾ ಮಾತ್ರದಿಂದ, ಅವನ ದೃಷ್ಟಿ, ಅವನ ಕಣ್ಣನ್ನು ಹರಿಸ್ಬಿಟ್ರೆ ಸಾಕು, ಏನಾಗುತ್ತೆ? ನಮ್ಮ ಎಲ್ಲ ಪಾಪಗಳು ಭಸ್ಮೀಭೂತವಾಗ್ತವೆ. ನಮ್ಮ ಆ ಮಹಾಮಾಯೆ ಒಂದ್ಸರಿ ಅವಳ ದೃಷ್ಟಿ ನಮ್ಮ ಕಡೆ ಹರಿಸ್ಬಿಟ್ಲು ಅಂತಂದರೆ ಹೇಗಾದರೂ ಸರಿ ನಮ್ಮ ಇಡೀ ಸಂಸಾರದ ಬಂಧನಗಳೆಲ್ಲವೂ ಕೂಡ 3 ಗ್ರಂಥಿಗಳು ಅಂತ ಏನು ಹೇಳಿದ್ನೋ ಇಂದಿನ ಉಪನ್ಯಾಸದಲ್ಲಿ ಅದೆಲ್ಲವೂ ಕೂಡ ಸಡಿಲವಾಗಿ ನಮಗೆ ಮೋಕ್ಷ ಸಿಕ್ಕಿಬಿಡುತ್ತೆ. ಇದನ್ನೇ ಪ್ರಕೃತಿ ಪರಮ ಸ್ತೋತ್ರದಲ್ಲೂ ಕೂಡ ಒಂದು ಕಡೆ ಬರ್ತದೆ, ಇನ್ನೊಂದು ಕಡೆ ಖಂಡನಭಾವ ಬಂಧನದಲ್ಲೂ ಕೂಡ ಚೆನ್ನಾಗಿ ಬರ್ತದೆ. ನಿನ್ನ ಇಚ್ಛಾ ಮಾತ್ರದಿಂದ, ನಿನ್ನ ದೃಷ್ಟಿ ಮಾತ್ರದಿಂದ ನನ್ನೆಲ್ಲ ಮೋಹಗಳು ಕೂಡ ನಾಶವಾಗಿಬಿಡ್ತದೆ, ಹಾಗಾಗಿ ನಿನ್ನ ದೃಷ್ಟಿಯನ್ನು ಹರಿಸುವಂತೇಳಿ ಖಂಡನಭಾವ ಬಂಧನದಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅದನ್ನೇ ಮಾಸ್ಟರ್ ಮಹಾಶಯ ಕೂಡ ಈ ಸರ್ಕಾರನಿಗೆ ಹೇಳಿತು. ಅಂದರೆ ಅವರವರ ನಾವು ಹೇಗೆ ನಾವು ಜೀವನದಲ್ಲಿ ಮುಂದುವರಿತಾ ಹೋಗ್ತೀವೋ, ಆಧ್ಯಾತ್ಮಿಕವಾಗಿ ಎಷ್ಟು ಮುಂದುವರಿತಾ ಹೋಗ್ತೀವೋ, ಆವಾಗ ನಮ್ಮ ದೃಷ್ಟಿಕೋನಗಳು ಹೇಗೆ ಬದಲಾಗ್ತಾ ಹೋಗ್ತದೆ ನೋಡಿ. ಭಗವಂತ ಏನು ಮಾಡ್ದ? ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಭಗವಂತ ನಮಗೇನು ಕೃಪೆ ಮಾಡಲಿಲ್ಲ ಅಂತ ನಮಗೆಲ್ಲ ಎಷ್ಟೋ ಸರಿ ಸಂಶಯಗಳು ಬರ್ತಾ ಇರ್ತಲ್ಲ. ಯಾಕಪ್ಪ ಅಂದರೆ ನಾವು ಸಾಧನೆಯಲ್ಲಿ ಮುಂದುವರಿದೇ ಇದ್ದಾಗ, ಮನಸ್ಸು ಪವಿತ್ರವಾದಾಗ ಮಾತ್ರ. ಇದೆಲ್ಲ ಆದಾಗ ಭಗವಂತ ಹೇಗೆ ನಮಗೆ ಕೃಪೆ ಮಾಡ್ತಾ ಇದ್ದಾನಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಈ ಶ್ರೀರಾಮಕೃಷ್ಣ ಶಾರದಾದೇವರ ಜೀವನ ಎಲ್ಲ ತುಂಬ ವಿಚಿತ್ರ, ಎಷ್ಟೆಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು. ಯಾಕೆ? ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷಿನ ಸ್ವಪ್ನದಲ್ಲಿ, ದಿವ್ಯ ಸ್ವಪ್ನದಲ್ಲಿ, ಆ ಸ್ವಪ್ನದಲ್ಲಿ ಶ್ರೀರಾಮಕೃಷ್ಣ ಕಾಣಿಸ್ತಾ ಇದ್ದಾರೆ, ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಇದು ಕೇಳೋಣ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಅಷ್ಟು ದಿವಸ ಎಲ್ಲ ಆಧ್ಯಾತ್ಮಿಕ ಜಾಗೃತಿ ಮಾಡಿದ್ರು ಅಂತ ಹೇಳ್ತಾರೆ, ಅಷ್ಟೆಲ್ಲ 5 ವರ್ಷಗಳ ಕಾಲ ಶ್ರೀರಾಮಕೃಷ್ಣ ಜೊತೆ ಸತತವಾಗಿ ಮಾಸ್ಟರ್ ಮಾಷ ಇದ್ದ, ಆವಾಗ ಯಾಕೆ ಮಂತ್ರ ದೀಕ್ಷೆ ಕೊಡಲಿಲ್ಲ ಈ ರಾಮಕೃಷ್ಣರು? ಇದು ಏನಿದು ಹುಚ್ಚರ ಸಂತೆ ಅಂತ ಕಾಣ್ತದೆ ಇವ್ರದೆಲ್ಲ. ನಮಗೇನು ಅಂತ ಒಂದು ಸ್ವಲ್ಪ ಈ ಥಿಯರಿ ಆಫ್ ರಿಲೇಟಿವಿಟಿ, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ತಿರ್ತೀವಲ್ಲ, ಹಿಂಗಾದರೆ ಹಿಂಗಾಗುತ್ತೆ, ಹಾಗಿದ್ರೆ ಹೀಗಾಗುತ್ತೆ, ನಾವೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ, ಆ ಒಂದು ವ್ಯವಹಾರಿಕ ಕುಶಲತೆ ನಾವು ಯೋಚನೆ ಮಾಡ್ತೀವಿ. ಆ ದೃಷ್ಟಿಕೋನದಲ್ಲಿ ಇವ್ರು ಯಾರನ್ನು ಒಳಿಲಿಕ್ಕೆ ಸಾಧ್ಯ ಇಲ್ಲ. 5 ವರ್ಷಗಳ ಕಾಲ ಶ್ರೀರಾಮಕೃಷ್ಣ ಜೊತೆ ಮಾಸ್ಟರ್ ಮಾಷಿ ಅತ್ಯಂತ ಹತ್ತಿರದಿಂದ ಇದ್ದ ಶ್ರೀರಾಮಕೃಷ್ಣ ಕೃಪೆ ಆಗಿತ್ತು, ಕುಣಶಕ್ತಿ ಜಾಗೃತವನ್ನು ಮಾಡಿದರು, ಏನೆಲ್ಲ ಮಾಡಿದ್ರು ನಾವು ಆಗಲೇ ಹಿಂದೆಲ್ಲ ನೋಡಿದ್ದೀವಿ. ಆಗಲೇ ಶ್ರೀರಾಮಕೃಷ್ಣ ಕೃಪೆಯಾಗಿತ್ತು, ಸಾಧನೆಯಲ್ಲಿ ಅಷ್ಟೆಲ್ಲ ಅದ್ಭುತವಾದ ಅಲೌಕಿಕವಾದ ದರ್ಶನಗಳನ್ನು ಆಗಿತ್ತು, ಮಾಸ್ಟರ್ ಮಾಷ ನಾವೆಲ್ಲ ನೋಡಿದ್ವಿ. ಆದರೆ ಮಂತ್ರ ದೀಕ್ಷೆನ ಈಗ ಶ್ರೀರಾಮಕೃಷ್ಣ ಸಂಬಂಧದಲ್ಲಿ ಕಾಡ್ಕೊಡ್ತಾ ಇದ್ವಿ. ಸೊ ಈ ಒಂದೊಂದು ಘಟನೆಗಳು ಇವನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳೋಕ್ಕೆ ಈ ನಮ್ಮ ಸಾಮಾನ್ಯ ಬುದ್ಧಿಗಳು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾದ ತರ್ಕ ಇಲ್ಲಿ ಬರೋದಿಲ್ಲ. ಅವರ ಇಚ್ಛೆಗಳು, ಅವರ ಆಲೋಚನೆಗಳು ಹೇಗಿದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಆಮೇಲಿಂದ ಶ್ರೀಮಾತೆಯವರಿಗೆ ಮತ್ತೆ ಸ್ವಪ್ನದಲ್ಲಿ ಬರ್ತಾರೆ ಶ್ರೀರಾಮಕೃಷ್ಣ. ನೋಡು, ನಾನು ಮಾಸ್ಟರ್ ಮಹಾಶಯನಿಗೆ ಸ್ವಪ್ನದಲ್ಲಿ ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ದೇನೆ, ಆದರೆ ನೀನು ಆ ಮಂತ್ರಕ್ಕೆ ಶಕ್ತಿನ ತುಂಬಿ ಆ ದೇವತೆಯನ್ನು ಜಾಗೃತ ಮಾಡು ಅಂತೇಳಿ. ಏನದು? ಸ್ವಯಂ ಶ್ರೀರಾಮಕೃಷ್ಣೇ ದರ್ಶನವನ್ನು ಕೊಟ್ಟು ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಸಚಿದಾನಂದ ಸ್ವರೂಪಿಯೇ, ಪರಬ್ರಹ್ಮ ಸ್ವರೂಪಿಯೇ ಮಂತ್ರ ದೀಕ್ಷೆಯನ್ನು ಕೊಟ್ಟಾಗ ಇನ್ಯಾರು ಬೇಕಾಗಿದೆ? ಇನ್ನೇನಾಗಬೇಕಾಗಿದೆ? ಇನ್ನೇನಾಗಬೇಕಾಗಿಲ್ಲ. ಆದರೆ ಅವರು ಶ್ರೀಮಾತರ ಹತ್ರ ಹೇಳ್ತಾ ಇದ್ದಾರೆ, ನೀನು ಆ ಮಂತ್ರಕ್ಕೆ ಶಕ್ತಿಯನ್ನು ತುಂಬು ಅಂತೇಳಿ. ಇದೆಲ್ಲವೂ ಕೂಡ ಅಲೌಕಿಕವಾದ ಅನುಭವಗಳು. ಇವಕ್ಕೆ ಸಾಮಾನ್ಯವಾದ ತರ್ಕದಿಂದ ಇದಕ್ಕೆ ಉತ್ತರ ಸಿಗುವುದಿಲ್ಲ. ಆಮೇಲೆ ಶ್ರೀಮಾತರು ಮಾಸ್ಟರ್ ಮಾಷನ್ಗೆ ಕರೆದು ಅದೇ ಮಂತ್ರ ಯಾವುದು ಶ್ರೀರಾಮಕೃಷ್ಣರು ಆ ಸ್ವಪ್ನದಲ್ಲಿ ಮಾಸ್ಟರ್ ಮಾಷನ್ಗೆ ಮಂತ್ರವನ್ನು ಕೊಟ್ಟಿದ್ರು, ಅದು ದೇವಿಯ ಮಂತ್ರವಾಗಿತ್ತು. ಅದೇ ದೇವಿಯ ಮಂತ್ರವನ್ನು ಸ್ವಯಂ ದೇವಿಯೇ ಮಾಸ್ಟರ್ ಮಾಷನ್ಗೆ ಮತ್ತೊಮ್ಮೆ ಕೊಟ್ಟು ಆ ಮಂತ್ರಕ್ಕೆ ಶಕ್ತಿಯನ್ನು ತುಂಬಿ ಅವನಿಗೆ ಸಿದ್ಧಿಯನ್ನು ಕೊಡ್ತಾಳೆ. ಜಗಜ್ಜನನಿ ಆದ್ಯಶಕ್ತಿ. ಟ್ವೈಸ್ ಬ್ಲೆಸ್ಡ್ ಮ್ಯಾನ್ ದಿಸ್ ಮಾಸ್ಟರ್ ಮಾಷ ಈಸ್. ಶ್ರೀರಾಮಕೃಷ್ಣ ಕೃಪೆಗೊಳಗಾದ ಶ್ರೀರಾಮಕೃಷ್ಣರ ಮಂತ್ರ ದೀಕ್ಷೆ ಆಯಿತು. ಅಲ್ಲದೆ ಅದು ದೇವಿಯ ಮಂತ್ರ, ಆದ್ಯಶಕ್ತಿಯ ಮಂತ್ರ, ಆದಿಶಕ್ತಿಯ ಮಂತ್ರ. ಅದೇ ಸ್ವಯಂ ಆದಿಶಕ್ತಿಯೇ ತನ್ನ ಮಂತ್ರವನ್ನು, ತನ್ನ ಹೆಸರನ್ನು ಅವಳೇ ಕೊಟ್ಟು ಅದಕ್ಕೆ ಶಕ್ತಿಯನ್ನು ತುಂಬಿ ಜಾಗೃತ ಮಾಡ್ತಾ ಇದ್ದಾಳೆ. ಅಂದರೆ ಎಂತಹ ಅದೃಷ್ಟವಂತ ಈ ಮಾಸ್ಟರ್ ಮಹಾಶಯ. ಎಷ್ಟು ನಾವು ಭಾವಿಸಿದ್ರು ಸಾಲಿದೆಲ್ಲ.
ಇದೆಲ್ಲ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ. ಎಷ್ಟು ತಪಸ್ಸನ್ನು ಮಾಡಿದರೆ, ಎಷ್ಟು ಜನ್ಮಾಂತರಗಳ ಸಾಧನೆಗಳನ್ನು ಮಾಡಿದರೆ, ಭಗವಂತನಿಗೋಸ್ಕರ ಪರಿತಪಿಸಿದ್ರೆ, ಭಗವಂತನಿಗೋಸ್ಕರ ಕಣ್ಣೀರನ್ನ ಸುರಿಸಿದ್ರೆ, ಭಗವಂತನಿಗೋಸ್ಕರ ಹಲವಾರು ಜನ್ಮಗಳ ಸಾಧನೆ ಮಾಡಿದಾಗ ಮಾತ್ರ ಇದು ನಮಗೆ ಸಿಗ್ತದೆ. ದಶರಥ ಎಷ್ಟೆಲ್ಲ ಕಷ್ಟಪಟ್ಟ. ಇನ್ನು ಕೌಸಲ್ಯಾದೇವಿ ನೋಡಿಬಿಟ್ರೆ ಅಂತೂ ಒಬ್ಬ ತಾಯಿಗೆ ಕೌಸಲ್ಯಾದೇವಿ ಯಾಕಾದರೂ ಪಾಪ ರಾಮನ ತಾಯಿ ಆಗಿಬಿಟ್ಲು. ನಿಜವಾಗ್ಲೂ ರಾಮನ ತಾಯಿ ಆದ್ಲು ಅಂತ ನಾವು ಇವತ್ತು ಪೂಜೆಯನ್ನು ಮಾಡ್ತೀವಿ, ಅದು ಇಡೀ ಅವಳ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ಲು ಪಾಪ. ನಿಜವಾಗ್ಲೂ ಪಾಪ ಕೌಸಲ್ಯಾದೇವಿಗೆ ಅಂಥ ಕಷ್ಟ ಬರಬಾರ್ದಿತ್ತು ಅಂತ ಎಷ್ಟೋ ಬಾರಿ ನಾವು ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ನಮಗೆಲ್ಲ ಅನಿಸುತ್ತೆ ನಿಜವಾಗ್ಲೂ. ಆದರೆ ಇದೇ ದಶರಥ ಮಹಾರಾಜ, ಇದೇ ಕೌಸಲ್ಯಾದೇವಿ ಹಿಂದಿನ ಜನ್ಮದಲ್ಲಿ ಋಷಿ ಪತ್ನಿಯರಾಗಿ ಹಲವಾರು ವರ್ಷಗಳು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡಿರ್ತಾರೆ. ಏನಿಗೋಸ್ಕರ ಭಗವಂತ ಅವತಾರ ಪುರುಷನಾಗಿ ಬರುವಂಥ ಸಮಯದಲ್ಲಿ ನಮ್ಮ ಗರ್ಭದಲ್ಲಿ ಹುಟ್ಟಬೇಕು, ಅವರಿಗೆ ತಂದೆ ತಾಯಿಯಾಗಿ ಹುಟ್ಟಬೇಕು, ನಾವು ಅವ್ರಿಗೆ ತಂದೆ ತಾಯಿ ಆಗಬೇಕು, ಅವನು ನಮ್ಮ ಮಗನಾಗಿ ಹುಟ್ಟಬೇಕು ಅಂತೇಳಿ ಹಲವಾರು ವರ್ಷಗಳ ಕಠಿಣವಾದ ತಪಸ್ಸು ಅದರ ಹಿಂದೆ ಇತ್ತು. ಇದನ್ನು ನಮ್ಗೆ ಅರ್ಥ ಆಗಲ್ಲ. ಅದೇ ರೀತಿ ಮಾಸ್ಟರ್ನ ತಪಸ್ಸು ಎಷ್ಟು ಅದ್ಭುತವಾಗಿರ್ಬೋದು ನೋಡಿ, ಎಷ್ಟು ಜನ್ಮಗಳ ತಪಸ್ಸು ಇರ್ಬೋದು. ಇಲ್ಲಾಂದರೆ ಶ್ರೀರಾಮಕೃಷ್ಣ ಸ್ವಪ್ನದಲ್ಲಿ ಮಂತ್ರವನ್ನು ಕೊಡುವುದೇನು, ಶ್ರೀಮಾತೆಯವರು ಮತ್ತೆ ಮಂತ್ರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಮಂತ್ರ ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರು ಆಗೋದೇನು. ಎಂಥ ಅದ್ಭುತವಾದ ಅನುಭವ, ಎಂಥ ಅಲೌಕಿಕವಾದ ಅನುಭವ. ಭಾವಿಸಿದಷ್ಟು ಇದು ಕಡಿಮೆಯೇ. ಶ್ರೀಮಾತೆಯವರು ಹೆಚ್ಚು ಕಡಿಮೆ 1890 ಸಮಯದಲ್ಲಿ ಆಸ್ಪಾಸ್ನಲ್ಲಿ ಹೇಳ್ತಾರೆ. ಜಗಜ್ಜನೆ ಹೇಳ್ತಿದ್ದಾಳೆ, ಸರ್ಟಿಫಿಕೇಟ್ ಕೊಡ್ತಿದ್ದಾಳೆ ಮಾಸ್ಟರ್ ಮಹಾಶಯನಿಗೆ, ಇಂಥ ಭಕ್ತನನ್ನು ನಾನು ಎಲ್ಲಿಯೂ ನೋಡಿಲ್ಲ. ಜ್ಞಾನ, ಅದರ ಜೊತೆಗೆ ಭಕ್ತಿ, ಶ್ರದ್ಧೆ, ವಿಚಾರ, ನಿರ್ಮಲವಾದ ಮನಸ್ಸು ಎಲ್ಲವೂ ಅವನಲ್ಲಿದೆ. ಜಗಜ್ಜನೆಯ ಆದಿಶಕ್ತಿ ಶ್ರೀಮಾತೆಯೇ ಮಾಸ್ಟರ್ ಮಹಾಶಯನ ಬಗ್ಗೆ ಸರ್ಟಿಫಿಕೇಟ್ ಕೊಡ್ತಾ ಇರುತ್ತೆ. ಇಂಥ ಭಕ್ತನ ನಾನು ಎಲ್ಲೂ ನೋಡಲಿಲ್ಲ. ಅವನ ಮೂಳೆ, ಅವನ ಮಾಂಸ, ಅವನ ಚರ್ಮಗಳು ಕೂಡ, ಅದರ ಒಂದೊಂದು ತೃಣವೂ ಕೂಡ ಅತ್ಯಂತ ನಿರ್ಮಲವಾಗಿ ಪರಿಶುದ್ಧವಾಗಿದೆ. ಚರ್ಮ, ಮೂಳೆ, ಮಾಂಸ, ಅಸ್ಥಿ, ಮಜ್ಜೆ ಎಲ್ಲವೂ ಕೂಡ ಪವಿತ್ರವಾಗಿದೆ ಅಂತೇಳಿ. ಎಷ್ಟು ಅದ್ಭುತ ನೋಡಿಲ್ಲ. ಇದನ್ನೇ ಪ್ರಾಯಶಃ ನಾವು ಪಾಂಡುರಂಗನ ಒಬ್ಬ ಭಕ್ತೆ, ಅವಳ ಹೆಸರು ನನಗೆ ತುಂಬ ಚಿಕ್ಕವನಿದ್ದಾಗ ಅವಳ ಕಥೆ ನಾನು ಕೇಳಿದ್ದೆ. ಅವಳ ಜೀವನದಲ್ಲಿ ಕೂಡ, ಆ ತಾಯಿಯ ಜೀವನದಲ್ಲಿ ಕೂಡ ನಾವು ನೋಡ್ಬೋದು. ಪಂಡ್ರಾಪುರಕ್ಕೆ ಬಂದು ಪಾಂಡುರಂಗನ ದರ್ಶನವನ್ನು ಮಾಡಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಅವಳ ಅತ್ತೆ ತುಂಬ ಕ್ರೂರಿಯಾಗಿರ್ತಾಳೆ. ಕೊನೆಗೊಂದ್ಸರಿ ಪಂಡ್ರಾಪುರಕ್ಕೆ ಸಕ್ಕುಬಾಯಿ ಅಂತ ಕಾಣ್ತಾಳೆ, ಸಕ್ಕುಬಾಯಿ ಎಷ್ಟೋ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ. ಕೊನೆಗೆ ಎಷ್ಟೋ ಬಾರಿ ರಾತ್ರಿ ಎಲ್ಲ ಹಿಟ್ಟನ್ನು ಇದು ಮಾಡುವಂಥ ಸಮಯದಲ್ಲಿ ಕೈಲ ಬೊಬ್ಬೆ ಬಂದವಳು ಪ್ರಜ್ಞೆ ತಪ್ಪಿರ್ತಾಳೆ. ಸ್ವಯಂ ಪಂಡರಾಧೀಶನೇ ಬಂದು ಇದನ್ನೆಲ್ಲ ಮಾಡಿದ್ದೆಲ್ಲ ನಮಗೆ ಗೊತ್ತು. ಕೊನೆಗೆ ಆ ಸೊಸೆಯ ರೂಪದಲ್ಲಿ ಪಾಂಡುರಂಗನೇ ಬಂದುಬಿಟ್ಟು ಇಲ್ಲಿ ಮನೇಲಿ ಇರ್ತಾನೆ. ಇವಳು ಸಕ್ಕುಬಾಯಿ ಪಂಡ್ರಾಪುರಕ್ಕೆ ಬರ್ತಾಳೆ, ನಡ್ಕೊಂಡು ಹಲವಾರು ಕಿಲೋಮೀಟರ್ ನಡ್ಕೊಂಡು ಬಂದು ಪಾಂಡುರಂಗನ ದರ್ಶನವಾಯಿತು. ಪಾಂಡುರಂಗನ ದರ್ಶನ ಆದಮೇಲೆ ಇನ್ನೇನು ಬೇಕು ಅಂತ ಅವಳಿಗೆ ಜೀವನದಲ್ಲಿ ಎಲ್ಲವೂ ನನಗೆ ಸಿಕ್ತು ಅಂತ ಅನಿಸ್ಬಿಡ್ತು. ಅಲ್ಲೇ ಅವಳು ಐಕ್ಯವಾಗಿಬಿಡ್ತಾಳೆ. ಇವಳು ಐಕ್ಯ ಆಗಿಬಿಟ್ಲು. ಇನ್ನೇನು ಮಾಡೋದು ಅಂತೇಳಿ, ಎಷ್ಟೇ ಆಗಲಿ ಈಗ ಸಕ್ಕುಬಾಯಿದ ದೇಹ ಅದು ಹೆಣ, ಹಾಗಾಗಿ ಜನ ಅದನ್ನು ತೆಗೆದುಕೊಂಡು ಬಂದು ಅಲ್ಲೇ ನದಿಯ ತೀರದಲ್ಲಿ ಸುಟ್ಟುಬಿಟ್ರು. ಈಗ ರುಕ್ಮಿಣಿಗೆ ಸಮಸ್ಯೆ ಏನು, ಪಾಂಡುರಂಗ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೆ? ಪಾಂಡುರಂಗ ಸಕ್ಕುಬಾಯಿನ ಅಂಶದಲ್ಲಿ ಆ ರೀತಿಯ ಒಂದು ಮಾರುವೇಷದಲ್ಲಿ ಅಲ್ಲಿ ಮನೇಲಿದ್ದಾನೆ, ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಸರಿ, ಇವಳು ರುಕ್ಮಿಣಿ ಅವಳ ಶಕ್ತಿಯಿಂದ ಅರ್ಥಕೊಂಡು ಬಂದು ಪಾಂಡವನ ಕರ್ತಾನೆ, ಸಾಕು ಬಾ, ನೀನು ಆಟ ಆಡಿದ್ದು ಸಾಕು ಬಾ ಅಂತೇಳಿ. ನಾನು ಹೆಂಗೆ ಬರಲಿ, ನಾನು ಬರೋಕ್ಕಾಗಲ್ಲ. ನೀನು ಬರೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಹೌದು, ನಾನು ಬರೋಕ್ಕಾಗಲ್ಲ, ಯಾಕಂದರೆ ನನ್ನ ಭಕ್ತೆ ಪಂಡ್ರಾಪುರಕ್ಕೆ ನನ್ನ ದರ್ಶನಕ್ಕೋಸ್ಕರ ಹೋಗಿದ್ದಾಳೆ. ಅವಳು ಬರುವವರೆಗೂ ನಾನೇನು ಬರಲಿ? ನಾನು ಬಂದುಬಿಟ್ರೆ ನನ್ನ ಭಕ್ತಳ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ಅವ್ರ ಅತ್ತೆ ತಪ್ಪು ತಿಳ್ಕೊಳ್ತಾಳೆ, ನನ್ನ ಭಕ್ತಳಿಗೆ ಅಪಕೀರ್ತಿ ಬಂದು ನನಗೂ ಅಪಕೀರ್ತಿ ಬಂದಂತ ಆಗ್ತದೆ, ಹಾಗಾಗಿ ನಾನು ಬರಲ್ಲ. ಅರೆ, ಅವಳು ಸತ್ತೋದ್ಲಲ್ಲ, ಅವಳು ನಿನ್ನಲ್ಲಿ ಐಕ್ಯ ಆಗಿಬಿಟ್ಲಲ್ಲ, ಅದಕ್ಕೆ ನಾನೇನು ಮಾಡಲಿ? ಅವಳು ಬರೋವರೆಗೂ ನಾನು ಬರಲಿಕ್ಕೆ ಆಗೋದಿಲ್ಲ. ರುಕ್ಮಿಣಿಗೆ ನನ್ನ ಪತಿಯನ್ನು ತೆಗೆದುಕೊಳ್ಬೇಕೀಗ ಏನು ಮಾಡೋದು? ಕೊನೆಗೆ ಹೋಗಿ ಪರಮಶಿವನನ್ನು ಕೇಳ್ತಾಳೆ ರುಕ್ಮಿಣಿ, ಏನಾದರೂ ಮಾಡಿ ಸಕ್ಕುಬಾಯಿಗೆ ಜೀವನ ಕೊಡು ಅಂತ ಹೇಳ್ತಾಳೆ. ನೀ ಎಲ್ಲಿ ಹೋಗಿ ಅವಳ ಬೂದಿಯನ್ನು ಮೂಳೆಯನ್ನು ತೆಗೆದುಕೊಂಡು ನಾನು ಜೀವನ ಕೊಡ್ತೀನಿ. ಆ ಸ್ಮಶಾನದಲ್ಲಿ ಸಕ್ಕುಬಾಯಿನ ಬೂದಿಯನ್ನು ಮೂಳೆಯನ್ನು ಹೆಂಗೆ ಅರ್ಥ ಮಾಡಿಕೊಡೋದು? ನೀನು ಹೋಗಿ ಆ ಬೂದಿಗೆ, ಆ ಮೂಳೆಗೆ ನಿನ್ನ ಕಿವಿಯನ್ನು ಕೊಡು. ಅಲ್ಲಿ ಎಲ್ಲಿ ಯಾವ ಬೂದಿಯಿಂದ, ಯಾವ ಮೂಳೆಯಿಂದ ಪಾಂಡುರಂಗನ ಹೆಸರು ಬರ್ತಾ ಇರುತ್ತೋ ಆಚೆಗೆ, ಅದೇ ಸಕ್ಕುಬಾಯಿನ
ದೇಹದ ಬೂದಿ ಅಸ್ಥಿ ಮೂಳೆ ಅಂತ ನಿಂಗೆ ಅರ್ಥ ಆಗುತ್ತೆ ಅಂತ. ಸೊ ಆ ರುಕ್ಮಿಣಿ ದೇವಿ ಸ್ಮಶಾನ ತುಂಬ ತಿರುಗಾಡ್ಕೊಂಡು ಬರ್ತಾಳೆ. ಒಂದು ಕಡೆ ಆ ಬೂದಿಯಿಂದ ಮೂಳೆಯಿಂದ ಕೂಡ ಪಾಂಡುರಂಗನ ಹೆಸರು ಅನುರಣಿತವಾಗ್ತಾ ಇರುತ್ತೆ. ಆವಾಗ ಆ ಬೂದಿಯನ್ನು ಮತ್ತು ಮೂಳೆಯನ್ನು ತೆಗೆದುಕೊಂಡು ಹೋದಾಗ ಶಿವ ಅದಕ್ಕೆ ಮತ್ತೆ ರೂಪವನ್ನು ಕೊಟ್ಟು ಜೀವನ ತುಂಬಿಸ್ತಾಳೆ. ಕೊನೆಗೆ ಸಕ್ಕುಬಾಯಿ ಬರ್ತಾಳೆ. ಕೊನೆಗೆ ಭಗವಂತ ಅದರಿಂದ ಆ ಮನೆಯಿಂದ ಆಚೆ ಬರ್ತಾಳೆ. ಅಂದರೆ ಅವಳು ಎಂಥ ಪಾಂಡುರಂಗನದ ಚಿಂತನೆಯನ್ನು ಮಾಡಿದ ಅಂದರೆ ಅವಳ ಮೂಳೆ ಕೂಡ, ಅವಳ ರಕ್ತ ಕೂಡ, ಮಾಂಸ ಕೂಡ, ಎಲ್ಲವೂ ಕೂಡ ಇಡೀ ಪಾಂಡುರಂಗ ಮಯವಾಗಿತ್ತು. ಅದೇ ರೀತಿ ಮಾಸ್ಟರ್ ಮಹಾಶಯ ಕೂಡ ಅಂತ ಹೇಳಿ ಶ್ರೀಮಾತೆಯವರು ಸ್ವಯಂ ಸರ್ಟಿಫಿಕೇಟ್ ಕೊಟ್ಬಿಟ್ರು. ಅಂದರೆ ನಾವು ಭಕ್ತರಾದಂಥವರು ಶ್ರೀರಾಮಕೃಷ್ಣರ ಹೇಗೆ ನಮ್ಮ ತನು ಮನ ಧನವನ್ನು ಶ್ರೀರಾಮಕೃಷ್ಣರಲ್ಲಿ ನಾವು ಸಮರ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದ ಉದಾಹರಣೆ ಇಲ್ಲಿ ನಮಗೆ ಸಿಗ್ತದೆ. 1904 ಇಸ್ವಿಗಾಗಲೇ ಕಾಳಿ ಪೂಜೆಯ ರಾತ್ರಿ ಮಾಸ್ಟರು ಬಲರಾಮ್ ಬಾಬುವಿನ ಮನೇಲಿ ಶ್ರೀಮಾತೆಯವರಿದ್ದಾರೆ. ರಾತ್ರಿ ಆಗ್ತಾ ಇದೆ. ಸೊ ಅವರು ಬೇರೆಯವರೆಲ್ಲ ಬಂದು ಹೇಳ್ತಾರೆ, ಪರಿಚಾರಕಿಯರು ಯಾರು ಇತ್ಯಾದಿಗಳಿದ್ದವ್ರು ಹೇಳ್ತಾರೆ, ಈ ರಾತ್ರಿ ಆಗಿದೆ, ಇಷ್ಟು ರಾತ್ರಿ ಆಗಿದೆ, ಇನ್ನು ಮಾಸ್ಟರ್ ಮಾಷಿ ಎಲ್ಲಿ ಬಂದಾನು, ಅವ್ನು ಬರ್ಲಿಕ್ಕೆ ಆಗಿಲ್ಲ ಅನ್ಸುತ್ತೆ, ಏನೋ ಕಾರಣಾಂತರದಿಂದ ಬಂದ್ಬಿಡಮ್ಮ ದಯವಿಟ್ಟು ಒಳಗೆ ಅಂತ. ಅವನು ಅಂತಿಂಥ ವ್ಯಕ್ತಿ ಅಲ್ಲ. ಅವನು ಒಂದ್ಸರಿ ಏನಾದರೂ ಮಾತು ಕೊಟ್ಟ ಅಂದರೆ ಏನಾದರೂ ಆಗಲಿ ಆ ಮಾತನ್ನು ನೆರವೇರಿಸಿ ಅಂತಲೂ ನಿಮಗೇನು ಗೊತ್ತು ಮಾಸ್ಟರ್ ಮಾಷಿನ ಬಗ್ಗೆ, ನನಗೆ ಗೊತ್ತು ಮಾಸ್ಟರ್ ಮಹೇಂದ್ರನಾಥ್ ಗುಪ್ತನ ಬಗ್ಗೆ, ಹಾಗಾಗಿ ಅವ್ನು ಬರ್ತೀನಿ ಅಂದರೆ ಬಂದೇ ಬರ್ತಾನೆ, ನಾನು ಅಲ್ಲಿವರೆಗೂ ಕಾಯ್ತೀನಿ ಅಂತೇಳಿ ಶ್ರೀಮಾತೆಯವರು ಹೇಳ್ತಾರೆ. ಕಾಳಿ ಪೂಜೆ ದಿವಸ ಕೊನೆಗೆ ಮಾಸ್ಟರ್ ಮಾಷಿ ಬರ್ತಾನೆ. ಅವರಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡಿ ಶ್ರೀಮಾತೆಯವರು ಒಳಗಡೆ ಹೋಗ್ತಾರೆ. ಅಂದರೆ ಹೇಗೆ ನಾವು ನಮ್ಮ ತನುಮನೊಂದನ್ನು ಅರ್ಪಿಸ್ಕೊಂಡಾಗ ಹೇಗೆ ಭಗವಂತ ಭಕ್ತರ ದಾಸ ಆಗ್ತಾನೆ ಅನ್ನೋದಕ್ಕೆ ನಮಗಿದೊಂದು ಜ್ವಲಂತ ನಿದರ್ಶನ. ಮತ್ತು ಸುರಬಾಲೆ, ಯಾರು ಶ್ರೀಮಾತೆಯವ್ರ ಜೀವನವನ್ನು ನಾವೆಲ್ಲ ಓದಿದ್ದು ನಮಗೆಲ್ಲ ಗೊತ್ತು. ಸುರಬಾಲೆ ಎಂತಹ ಹುಚ್ಚಿ ಅವಳು ಅಂತ. ಈ ಹುಚ್ಚಿ ಸುರಬಾಲೆ ಒಂದ್ಸರಿ ಬೇಡ ಅಂತಂದ್ರು ಅವ್ರ ಮಾವನ ಮನೆಗೆ ಅಂತ ಹೋಗ್ತಾರೆ. ಹೋಗ್ಬೇಕಾದ್ರೆ ಶ್ರೀಮಾತೆಯವರೇ ಪಾಪ ಎಲ್ಲ ನೋಡ್ಕೊಂಡಿದ್ರು, ಮದುವೆ ಎಲ್ಲ ಮಾಡಿಸೋ ಆಭರಣಗಳೆಲ್ಲ ಕೊಡಿಸಿದ್ರು. ಆದರೂ ಕೂಡ ಶ್ರೀಮಾತೆಯವ್ರ ಮೇಲೆ ಸಂಶಯ ಸುರಬಾಲೆಗೆ. ಸೊ ಹಾಗಾಗಿ ಏನೇನು ಆಭರಣಗಳಿತ್ತೋ ಆಭರಣ ಎಲ್ಲ ತೆಗೆದುಕೊಂಡು ಹೊಟ್ಟೋಗ್ಬಿಡಲಿ ಸುರಬಾಲೆ. ಹೇಳ್ದೆ ಶ್ರೀಮಾತೆಯವರಿಗೆ ಹೋಗ್ತಾಳೆ. ಆಭರಣ ತೆಗೆದುಕೊಂಡು ಅವ್ರು ಹುಚ್ಚಿ ಬೇರೆ ಇಟ್ಕೊಂಡಿದ್ಲು. ಅವರ ಮಾವ ಗಂಡನ ತಂದೆ ಈ ಹುಚ್ಚಿಗೆ ಏನಕ್ಕೆ ಬೇಕು ಒಡವೆ, ಇವಳಿಂದ ಏನು ಪ್ರಯೋಜನ ಇದೆ ಅಂತ ಎಲ್ಲ ಕಿತ್ಕೊಂಡ್ಬಿಡ್ತಾನೆ, ಜೋರು ಮಾಡಿ ಕಿತ್ಕೊಂಡ್ಬಿಡ್ತಾನೆ. ಗಾಡಿ ಬೇಡ್ತಾಳೆ, ಅಳ್ತಾಳೆ, ಕೂಗಾಡ್ತಾಳೆ, ಚೀರಾಡ್ತಾಳೆ ಸುರಬಾಲೆ. ಆದರೂ ಮಾವ ಕೊಡೋದಿಲ್ಲ, ಹೋಗು ಅಂತೇಳಿ ಕಳಿಸ್ಬಿಡ್ತಾನೆ. ಕೊನೆಗೂ ಅಳ್ತಾ ಬರ್ತಾಳೆ. ಮೊದಲೇ ಹುಚ್ಚಿ ಆಭರಣವನ್ನು ಕಳ್ಕೊಂಡಿದ್ದಾಳೆ. ಹಾಗಾಗಿ ಅವಳು ಹುಚ್ಚು ಹೆಚ್ಚಾಯಿತು. ಮೊದಲೇ ಹುಚ್ಚಿ, ಅವಳು ಹುಚ್ಚು ಹೆಚ್ಚಾಯಿತು. ಅದರ ಸಮಸ್ಯೆ ಯಾರಿಗೆ ಬಂದಿದ್ದೀಗ? ಶ್ರೀಮಾತೆಯವರಿಗೆ. ಬರ್ತಿದ್ದಾಳೆ, ಶ್ರೀಮಾತನ್ನು ಕೂಗಾಡ್ತಿದ್ದಾಳೆ, ಚೀರಾಡ್ತಿದ್ದಾಳೆ, ಹೊಡಿಲಿಕ್ಕೆ ಹೋಗ್ತಿದ್ದಾಳೆ, ಎಲ್ಲ ಮಾಡ್ತಿದ್ದಾಳೆ ಸುರಬಾಲೆ. ಆವಾಗ ಶ್ರೀಮಾತೆಯವರು ಶಾರದಾನಂದರಿಗೆ ಪತ್ರವನ್ನು ಬರೀತಾರೆ. ಈ ಥರ ಎಲ್ಲ ಆಗಿದೆ, ಏನಾದರೂ ವ್ಯವಸ್ಥೆಯನ್ನು ಮಾಡಿದ್ದು ನೋಡಿ. ಅವರು ಸನ್ಯಾಸಿಯಾಗಿದ್ದರು ಕೂಡ ಶ್ರೀಮಾತೆಯವರ ಎಲ್ಲ ಸಾಂಸಾರಿಕ ಸಮಸ್ಯೆಗಳನ್ನೆಲ್ಲ ಅವರೊಬ್ಬರೇ ತೀರಿಸ್ತಾ ಇದ್ದಿದ್ದು. ಅದಕ್ಕೆ ಶ್ರೀಮಾತೆಯವರು ಹೇಳಿದರು, ಅವನು ನನ್ನ ವಾಸುಕಿ ಅಂತ. ಅಂದ್ರೇನು? ನನ್ನ ಭಾರವನ್ನು ಸಹಿಸಬಲ್ಲುವಂಥ ಶಕ್ತಿ ಎಲ್ಲರಲ್ಲೂ ಯಾರಿಗಿದೆ? ಸ್ವಾಮಿ ಶಾರದಾಂಜಲಿ ಮಾತ್ರ. ಯಾಕಂದರೆ ಶ್ರೀಮಾತೆಯವರು ನೋಡ್ಕೊಳ್ಳೋದು, ಆದಿಶಕ್ತಿಯನ್ನು ಸೇವೆ ಮಾಡೋದು ಅಷ್ಟು ಸುಲಭ ಇಲ್ಲ. ಅವನು ನನ್ನ ವಾಸುಕಿ ಅಂದರೆ ನನ್ನ ಭಾರವನ್ನು ತಡೆಯುವಂಥ ಶಕ್ತಿ ಅವನಲ್ಲಿ ಮಾತ್ರ ಇದೆ ಅಂತೇಳಿ. ಹಾಗಾಗಿ ಇವರೆಲ್ಲ ಸ್ಪಷ್ಟವಾಗಿದ್ದರು. ಇವರೆಲ್ಲ ಯಾರಂದ್ರೆ ಅವ್ರನ್ನೇ ಸ್ವೀಕರಿಸ್ತಾ ಇರಲಿಲ್ಲ. ಶ್ರೀರಾಮಕೃಷ್ಣ ಯಾರಂದ್ರೆ ಅವ್ರನ್ನೇ ಸುಮ್ಮನೆ ಸ್ವೀಕರಿಸ್ತಾ ಇರಲಿಲ್ಲ. ಇಲ್ಲಿ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆವಾಗ ಶಾರದಾಂದರು ಜರಂಬಾಡಿಗೆ ಹೋಗ್ತಾರೆ. ಶ್ರೀಮಾತೆಯವ್ರ ಹತ್ರ ಸಂಭಾಷಣೆ ಮಾಡ್ತಾರೆ. ಕೊನೆಗೆ ಶಾರದಾಂದರು ಮತ್ತು ಶ್ರೀಮಾತೆಯವರಿಬ್ಬರು ಕೂಡ ಮಾಸ್ಟರ್ ಮಹಾಶಯನ ಕಳಿಸೋಣ. ಅವನು ಕಳಿಸಿದ್ರೆ ಅವನು ತುಂಬ ಸಹನೀಯ ವ್ಯಕ್ತಿ. ಯಾರು ಎಷ್ಟೇ ಕೂಗಾಡ್ತಿದ್ರು ಇವನು ತೆಪ್ಪಗಿರ್ತಾನೆ, ಸುಮ್ಮನೆ ಇರ್ತಾನೆ, ಮತ್ತು ತುಂಬ ಸಮಯೋಚಿತವಾಗಿ ಮಾತಾಡಿ, ತುಂಬ ಶಾಂತ ಮನಸ್ಸು, ಶಾಂತ ಸ್ವಭಾವ, ಸಮಯೋಚಿತವಾಗಿ ಮಾತಾಡಿ ಕರ್ಕೊಂಡು ಬರ್ತಾನೆ ಅಂತೇಳಿ ಅವನ ಜೊತೆ ಇನ್ನೊಬ್ಬನ ಕಳಿಸ್ತಾನೆ. ಅವನು ಹೋದಾಗ ಹಾಟ್ಪಾಟ್ ಅಂತೆಲ್ಲ ಕೂಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೊಬ್ಬ ಯುವಕ ಮಾಸ್ಟರ್ ಮಹಾಶಯ ಅವನು ಸ್ವಲ್ಪ ಸಮಾಧಾನ ಮಾಡಿ ಅವನನ್ನೊಬ್ಬ ಸಾಹುಕಾರಂತರ, ದೊಡ್ಡ ಸಾಹುಕಾರಂತರೆಲ್ಲ ವೇಷವನ್ನು ಮಾಡಿ 4 ಜನ ಪೊಲೀಸರ ವೇಷಗಳನ್ನೆಲ್ಲ ಹಾಕಿ ಇವನನ್ನು ಇನ್ನೊಬ್ಬ ಯುವಕನನ್ನು ಪಲ್ಲಕ್ಕಿಲಿ ಕರ್ಕೊಂಡು ಹೋದಂಗೆ ಮಾಡಿ ಎಲ್ಲ ನಾಟಕವನ್ನು ಮಾಡ್ತಾರೆ. ಪಲ್ಲಕ್ಕಿಲಿ ಕರ್ಕೊಂಡು ಹೋದಂಗೆ ಮಾಡಿ ಒಬ್ಬ ಸಾಹುಕಾರ ಬಂದಿದ್ದಾನೆ, ಪೊಲೀಸರೆಲ್ಲ ಬಂದಿದ್ದಾರೆ, ನೀವು ಕೊಡದಿದ್ರೆ ನಿನ್ನ ಒಳಗಡೆ ಹಾಕ್ತಾರೆ ಇಲ್ಲ ಇತ್ಯಾದಿ ಮಾಡ್ತಾರೆ. ಜೋರಾಗಿ ಎದುರಿಸಿದಾಗ ಅವರು ಮಾವ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಆ ಯುವಕ ಜೋರಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಾಗ ಮಾಸ್ಟರ್ ಮಹಾಶಯ ಅದನ್ನು ಶಾಂತವನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ಆ ಒಡವೆಯನ್ನು ತೆಗೆದುಕೊಂಡು ವಾಪಸ್ ಬರ್ತಾರೆ. ಅಂದರೆ ಮಾಸ್ಟರ್ ಮಹಾಶಯನ ಮೇಲೆ ಸ್ವಾಮಿ ಶಾರದಾಂಜಿಗೂ ಮತ್ತು ಶ್ರೀಮಾತೆಯವ್ರಿಗೂ ಎಷ್ಟೆಲ್ಲ
ಒಂದು ನಂಬಿಕೆ ಇತ್ತು, ವಿಶ್ವಾಸ ಇತ್ತು ಅನ್ನುವಂಥದ್ದು. ಅಂದರೆ ಶಾಂತವಾದ ಮನಸ್ಸಿದ್ದರೆ ನಾವು ಜೀವನದಲ್ಲಿ ಎಂಥ ಸಮಸ್ಯೆಗಳನ್ನು ಕೂಡ ನಾವು ಆರಾಮಾಗಿ ನಾವು ಅದನ್ನು ಪರಿಹರಿಸ್ಬೋದು ಅನ್ನುವಂಥದ್ದನ್ನು ಮಾಸ್ಟರ್ ಜೀವನದಿಂದ ನಮಗೆ ಗೊತ್ತಾಗುತ್ತೆ. ಇದು ಒಂದಾದರೆ ಇನ್ನೊಂದು, ಇವಳು ಜಗಜ್ಜನನಿ. ನಾನು ಪ್ರಾಯಶಃ ಹಿಂದಿನ ಉಪನ್ಯಾಸದಲ್ಲೂ ಕೂಡ ಹೇಳಿದ್ದೆ, ಬಂಗಾಳ ಭಾಷೆಯಲ್ಲಿ ಒಂದು ಅದ್ಭುತವಾದ ವಚನ ಇದೆ, ಕ್ಯಾಪಾರ್ ಹಾಟ್ ಬಜಾರ್ ಮಾತು ದೇರ್ ಕ್ಯಾಪಾರ್ ಹಾಟ್ ಬಜಾರ್ ಅಂತ. ಆ ಹಾಡು ತುಂಬ ಚೆನ್ನಾಗಿದೆ. ಮೊದಲನೇ ಸಾಲ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಏನಂದರೆ, ಅಮ್ಮ ನಿನ್ನ ಈ ಹುಚ್ಚರ ಸಂತೆಯನ್ನು ನೋಡಿಕೊಂಡು ನನಗೆ ನಗು ಬರ್ತಾ ಇದೆ. ನಿನ್ನ ಈ ಸೃಷ್ಟಿ, ಈ ಇಡೀ ಜಗತ್ತನ್ನು ಉಲ್ಲೇಖ ಮಾಡ್ತಾ ಸಂತ ಕವಿ ಹೇಳ್ತಾನೆ, ನಿನ್ನ ಈ ಏನು ಸೃಷ್ಟಿ ಇದೆಯಲ್ಲ ಇದು ಹುಚ್ಚರ ಸಂತೆ. ಇದು ನೋಡಿ ಹುಚ್ಚರ ಒಂದೊಂದು ಸಂತೆ, ಈ ಹುಚ್ಚರಿ ಸಂತೆಯಲ್ಲಿರೋ ಹುಚ್ಚರ ಒಬ್ಬೊಬ್ಬರು ನೋಡಿ ನನ್ನ ನಗು ಬರ್ತಾ ಇದೆ. ಹುಚ್ಚರ ಸಂತೆ, ನಿನ್ನೆಲ್ಲ ಸೃಷ್ಟಿ ಕೂಡ ಹುಚ್ಚರ ಸಂತೆ ಅಂತೇಳಿ. ಇದನ್ನು ಯಾರು ನಾವು ಜಗಜ್ಜನನಿ ಆದಿಶಕ್ತಿ ಶ್ರೀಮಾತೆ ಅಂತ ಹೇಳ್ತೀವಲ್ಲ, ಅವಳು ಸುತ್ತಮುತ್ತಿದ್ದಂಥ ಒಂದು ಸಣ್ಣ ಪ್ರಪಂಚ ಏನಿತ್ತಲ್ಲ ಅದನ್ನು ನೋಡಿದ್ರು ಕೂಡ ನಮ್ಗೆ ಅರ್ಥ ಆಗುತ್ತೆ. ಒಂದು ಕಡೆ ಹುಚ್ಚಿ ಸುರುಬಾಲೆ, ಇನ್ನೊಂದು ಕಡೆ ಸುರುಬಾಲೆಯ ಮಗಳು ರಾಧಿ, ಅವಳು ಏನು ಕಡಿಮೆ ಇರಲಿಲ್ಲ ಔಚತನದಲ್ಲಿ ಒಂದು ಕಡೆ. ಇನ್ನೊಂದು ಕಡೆ ಅತ್ಯಂತ ಸ್ವಾರ್ಥಿಗಳಾದಂತಹ ಜಗಜ್ಜನನಿಯ ಅಣ್ಣ ತಮ್ಮಂದರು, ಎಲ್ಲ ತಮ್ಮಂದ್ರೆ, ಅಣ್ಣಂದ್ರೆ ಯಾರು ಇರಲಿಲ್ಲ, ಎಲ್ಲ ತಮ್ಮಂದ್ರೆ. ಸೊ ಆ ರೀತಿ ಇವಳು ಶ್ರೀಮಾತೆ ಸುತ್ತಮುತ್ತಲು ಇದ್ದಂಥವ್ರು ಎಲ್ಲರೂ ಕೂಡ ಆ ನಳಿನಿ, ಅವ್ಳಿಗೇನು ವಿಚಿತ್ರವಾದಂಥ ಅನ್ಟಚಬಿಲಿಟಿ, ಈ ಮಡಿವಂತಿಕೆ ಗೀಳು ತುಂಬ ಇತ್ತು. ಸೊ ಒಂದು ಕಡೆ ಆ ಮಡಿವಂತಿಕೆ ನಳಿನಿ ಮಾಕು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹುಚ್ಚಿ ಸುರುಬಾಲೆ ರಾಧಿ, ಇನ್ನೊಂದು ಕಡೆ ಅತ್ಯಂತ ಸ್ವಾರ್ಥಪರರಾದಂಥ ಸ್ವಯಂ ಅವರ ತಮ್ಮಂದರೆ. ಈ ರೀತಿ ಇದೆಲ್ಲವನ್ನು ಶ್ರೀಮಾತೆಯವರ ಜೀವನ ಸುತ್ತಮುತ್ತಿದ್ದಂಥ ಒಂದೊಂದು ಪಾತ್ರವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಏನಪ್ಪ ಅಂದರೆ, ಇದು ಶ್ರೀಮಾತೆಯವರು ಅವರ ಸುತ್ತಮುತ್ತಲು ಸೃಷ್ಟಿಸ್ಕೊಂಡಿದ್ದಂಥ ಒಂದು ಸಣ್ಣ ಸಂಸಾರ. ಇದು ನಮಗೆ ಆಳವಾಗಿ ಅಧ್ಯಯನ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಜಗತ್ತಿನ ಸ್ವರೂಪ ಏನು, ಜಗತ್ತಿನ ಸ್ವರೂಪ ಹೇಗಿದೆ, ಜಗತ್ತು ಹೇಗಿದೆ ಅಂತೇಳಿ ನಮ್ಗೆ ಅರ್ಥ ಆಗಬೇಕಂದ್ರೆ ಶ್ರೀಮಾತೆಯವರ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿ, ಶ್ರೀಮಾತೆಯವರ ಸುತ್ತಮುತ್ತಲು ಇದ್ದಂಥವ್ರು, ಈ ಗೊಲ್ಲಪ್ಪ ಯೋಗಿನ್ಮ ಏನು ಕಡಿಮೆ ಇರಲಿಲ್ಲ, ಇವರು ಕೂಡ ಹುಚ್ಚುಚ್ಚಾಗಿ ಹೇಗೆ ಮಾತಾಡ್ಬಿಡ್ತಾ ಇದ್ರು. ಎಷ್ಟೋ ಸರಿ ಶ್ರೀಮಾತೆಯವರಿಗೆ ಎಷ್ಟೋ ಬಾರಿ ನೋವನ್ನು ಮಾಡಿದ್ರು. ಶಾಂಪುರಕ್ಕೆ ಶ್ರೀರಾಮಕೃಷ್ಣನ ಕರ್ಕೊಂಡು ಹೋದಂಥ ಸಮಯದಲ್ಲಿ ಅಲ್ಲಿ ಶ್ರೀಮಾತೆಯವ್ರಿಗೆ ಇರಲಿಕ್ಕೆ ಸರಿಯಾದ ಸೌಕರ್ಯ ಆಗಿರಲಿಲ್ಲ, ಇನ್ನೂ ಇರಲಿಲ್ಲ ಅಂತ ಶ್ರೀಮಾತೆಯವ್ರು ಕರ್ಕೊಂಡು ಹೋಗಲಿಲ್ಲ ಅಷ್ಟೇ. ಕೆಲವು ದಿವಸ ಆಗಿದೆ, ಯೋಗಿನ್ಮಾನೋ ಗೋಲಪ್ಪನೋ ಯಾರೊಬ್ಬರು ಬಂದು ಹೇಳ್ಬಿಡ್ತಾರೆ, ಶ್ರೀರಾಮಕೃಷ್ಣರಿಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆಯಂತೆ, ನಿಮ್ಮ ಮೇಲೆ ಬೇಜಾರಾಗಿದೆ, ಹಾಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿಲ್ಲ ಅವ್ರ ಸೇವೆಗೆ ಅಂತ. ಮೊದಲೇ ಶ್ರೀಮಾತೆಯವರು ತುಂಬ ಮುಗ್ಧ ಸ್ವಭಾವ, ಲಜ್ಜಾಪಟ ಸ್ವರೂಪಿಣಿ, ಇಮ್ಮಿಡಿಯೇಟಾಗಿ ಓಡೋಗ್ತಾರೆ. ಇವರು ಅಳ್ತಾ ಓಡೋಗ್ತಾರೆ. ಯಾಕೆ, ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ಅಂತ ಶ್ರೀರಾಮಕೃಷ್ಣ ಕೇಳಿದ್ರೆ, ನನಗೆ ಈ ಥರ ಯೋಗಿನ್ಮಾನೋ ಗೊಲ್ಲಪ್ಪನ ಯಾರು ಹೇಳ್ತಾರೆ, ಈ ಥರ ಹೇಳ್ಬಿಟ್ರು, ನನಗೆ ಏನೋ ತಪ್ಪಾಗಿದೆ, ದಯವಿಟ್ಟು ಶ್ರಮಿಸಿ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ನನ್ನ ಕನಸಲ್ಲೂ ಆಗ ಆಲೋಚನೆ ಮಾಡಿಲ್ಲ, ಇಲ್ಲಿ ನಿನಗೆ ಇರುವಂಥ ಇನ್ನೂ ಸರಿಯಾದ ವ್ಯವಸ್ಥೆ ಸೌಕರ್ಯ ಆಗಿಲ್ಲದೆ ಇರೋದ್ರಿಂದ ನಿನ್ನನ್ನು ಕರ್ಕೊಂಡು ಬಂದಿಲ್ಲ ಅಷ್ಟೇ. ಕರ್ಕೊಂಡು ಬರ್ತಾರೆ ಭಕ್ತರು, ದಯವಿಟ್ಟು ಆಲೋಚನೆ ಮಾಡಬೇಡ, ನೀನು ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಅಜಾಗರೂಕತೆಯಿಂದ ನೀನು ಏನನ್ನೂ ತಪ್ಪು ಮಾಡಿಲ್ಲ, ದಯವಿಟ್ಟು ದಕ್ಷಿಣೇಶ್ವರಕ್ಕೆ ಹೋಗು ಅಂತೇಳಿ ಯಾರು ಹೇಳಿದ್ರು ಅವ್ರನ್ನ ಕರೆಸಿ ಶ್ರೀರಾಮಕೃಷ್ಣ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡು ಸ್ವಯಂ ಜಗಜ್ಜನೆ ಸುತ್ತಮುತ್ತಲು ಇದ್ದಂಥ ಒಬ್ಬೊಬ್ಬ ಪಾತ್ರ, ಒಂದೊಂದು ಪಾತ್ರವನ್ನು ನೋಡ್ತಾ ಹೋದರೆ ಎಷ್ಟು ಅದ್ಭುತ ನಮ್ಗೆ ಅನಿಸುತ್ತೆ. ಒಂದು ಕಡೆ ಏನಪ್ಪ ಇದು ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಇಡೀ ಜಗತ್ತಿನ ಸ್ವರೂಪ ನಮಗೆ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು, ಈ ದಿವ್ಯತ್ವದ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಒಂದೊಂದು ಘಟನೆ, ಒಂದೊಂದು ವ್ಯಕ್ತಿಯ ಸುತ್ತಮುತ್ತಿದ್ದಂತೂ ನೋಡ್ಕೊಂಡು ಹೋಗ್ತಾ ಇದ್ದರೆ ನಮಗೆಲ್ಲ ಜಗತ್ತಿನ ಸ್ಪಷ್ಟವಾದ ಚಿತ್ರಣ, ಆಧ್ಯಾತ್ಮದ ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಬಿಡುತ್ತೆ. ಆದರೆ ತೆರೆದ ಮನಸ್ಸಿನಿಂದ ಆಳವಾದ ಅಧ್ಯಯನ, ಪವಿತ್ರವಾದ ಮನಸ್ಸಿಂದ ಅಧ್ಯಯನಗಳನ್ನು, ವಿಶ್ಲೇಷಣಾತ್ಮಕವಾದ ಅಧ್ಯಯನಗಳನ್ನು ಮಾಡಿದಾಗ ಮಾತ್ರ ನಮಗಿದು ಅರ್ಥ ಆಗುತ್ತೆ. ಬಿಟ್ಟರೆ ಅವ್ರ ಜೊತೆ ಹುಚ್ಚಿ ಸುರುಬಾಲೆ ಇದ್ಲು, ರಾಧಿ ಇದ್ಲು, ಏನೀಗ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಹಾಗಾಗಿ ಗುರುಕೃಪೆ ಬೇಕು, ಸಾಧನೆ ಬೇಕು, ಮತ್ತು ಆಳವಾದ ಅಧ್ಯಯನ ಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ರಾಧಿಯನ್ನು ತೋರಿಸ್ಬಿಟ್ಟು ಇವಳು ಯೋಗಮಾಯೆ ಅಂತ ಹೇಳ್ತಾರೆ ನೋಡಿ, ಇವಳ ಮೇಲೆ ನಿನ್ನ ಮನಸ್ಸನ್ನಿಡು. ಯಾಕೆ, ನಾನು ದೇವನ ಬಿಟ್ಟಿರೋದ್ರಿಂದ ನಿನ್ನ ಮನಸ್ಸು ನಿನ್ನ ದೇಹದ ಮೇಲೆ ಇಲ್ಲ, ನಿನ್ನ ಮನಸ್ಸು ನಿನ್ನ ದೇಹದ ಮೇಲೆ ಇದೆ ಅಂತ ನೀನು ಕೂಡ ಟಿಕೆಟ್ ತೊಗೊಂಡ್ಬಿಡ್ತೀಯ, ನೀನು ಕೂಡ ದೇವನ ಬಿಟ್ಟು ಬಿಡ್ತೀಯ. ಹಾಗಾಗಿ ಶ್ರೀರಾಮಕೃಷ್ಣ ಅವಾಗ ಹೇಳ್ತಾನೆ, ಜಿಲೇಬಿ ತಿನ್ನಬೇಕು. ಯಾಕೆ, ಆ ಒಂದು ಆಸೆ ಇದ್ದಿದ್ದರಿಂದ ಶ್ರೀರಾಮಕೃಷ್ಣ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯಿತು. ನಮ್ಗೆ ಆಸೆಯಿಂದ ದೇಹದಲ್ಲಿ ಬಂಧಿತರಾಗಿದ್ದೀವಿ, ಅವರು ಆ ಥರ ಒಂದು ಆಸೆ ಇಟ್ಕೊಂಡಿರೋದ್ರಿಂದ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಿ, ನಮ್ಗೆ ಅವ್ರಿಗೂ ಅಷ್ಟೇ ಡಿಫ್ರೆನ್ಸು. ಹಾಗೆ ಅವ್ರು ಹೇಳ್ತಾರೆ, ರಾಧಿಯನ್ನು ತೋರಿಸ್ಬಿಟ್ಟು ಶ್ರೀರಾಮಕೃಷ್ಣರು, ಇವಳು ಯೋಗಮಾಯೆ, ಇವಳ ಮೇಲೆ ನಿನ್ನ ಮನಸ್ಸನ್ನು ಇಟ್ಟಿರು ಅಂತ. ಇದೆಲ್ಲ ಅದ್ಭುತವಾದ 3 ದಿವಸ ಶ್ರೀಮಾತೆಯವರು ದೇವನ ಬಿಡೋಕೆ 3 ದಿವಸದ ಮುಂಚೆ ರಾಧಿಯನ್ನು ಕರ್ಕೊಂಡು ಹೊರಟು ಅಂತ ಹೇಳ್ತಾರೆ. ಅವಳು ನೋಡೋದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಶಾರದಾನಂದರಿಗೆ ಆಶ್ಚರ್ಯ. ಸ್ವಲ್ಪ ಹೊತ್ತಾದ್ಮೇಲೆ ಶ್ರೀಮಾತೆಯವರು ಕೇಳ್ತಾರೆ. ಹೇಳಿದಾಗ ಶಾರದಾನಂದ ಹೇಳ್ತಾರೆ, ಶ್ರೀಮಾತೆಯವರು ಯಾವುದೋ ಮೂಡಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಹೇಳ್ತಾರೆ, ಸುಮ್ಮನೆ ಇರು ನೀನು ಅಂತೇಳಿ ಪಕ್ಕದ ಕೋಣೆಯಲ್ಲಿ ರಾಧಿಯನ್ನು ಉದ್ಬೋಧನ ಕಳಿಸ್ಬಿಟ್ಟು, ಸುಮ್ಮನೆ ಇರು ನೀನು ಆಚೆಗೆ ಬರಬೇಡ ಅಂತೇಳಿ ಹೇಳ್ತಾರೆ. ಕೆಲವು ಕ್ಷಣಗಳಾದಮೇಲೆ, ಕೆಲವು ಗಂಟೆಗಳಾದಮೇಲೆ ಕೇಳ್ತಾರೆ, ರಾಧಿಯನ್ನು ಜಯರಾಮ್ ಘಾಟಿಗೆ ಕಳಿಸ್ಬಿಟ್ಟಿಯಾ?
ಇಲ್ಲ, ನೋಡೋಣ. ಯಾಕೆ ಕಳಿಸಿಲ್ಲ? ಅಲ್ಲ, ನೀವು ನಿಜವಾಗ್ಲೂ ಹೇಳ್ತಿದ್ದೀರ. ಯಾಕೆ? ರಾಧಿಯನ್ನು ಬಿಟ್ಟು ಶ್ರೀಮಾತೆಯವರು ಇರ್ಲಿಕ್ಕೆ ಆಗ್ತಿಲ್ಲ. ಎಲ್ಲಿ ಹೋದ್ರು ರಾಧಿನ ಕರ್ಕೊಂಡು ಹೋಗ್ತಾ ಇದ್ರು. ಹೇಗೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುತ್ತೋ ಹಾಗೆ ರಾಧಿನ ಕರ್ಕೊಂಡು ಹೋಗ್ತಿದ್ರು ಶ್ರೀಮಾತೆ. ಅದೇ ಸ್ವಯಂ ಜಗನ್ ಇವತ್ತು ಹೇಳ್ತಿದ್ರೆ, ಅವಳ ನೆರಳು ಕೂಡ ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ, ಕಳಿಸ್ಬಿಡು ಅವಳನ್ನು ಜಯಂಬಾಟಿಗೆ. ಇಲ್ಲ, ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾನೆ, ಕಳಿಸ್ಬಿಡು ಅಂತ. ಆಚೆ ಬಂದಮೇಲೆ, ಆಚೆ ಬರ್ತಾ ಸ್ವಾಮಿ ಶಾರದಾಂಜಿ ಮಹಾರಾಜ ಕಣ್ಣಲ್ಲಿ ನೀರಿತ್ತು. ಆವಾಗ ಕೇಳ್ತಾರೆ ಶಿಶು, ಯಾಕೆ? ಭಕ್ತರು ಕೇಳ್ತಾರೆ, ಯಾಕೆ ಕಣ್ಣಲ್ಲಿ ನೀರಿದೆ? ಇನ್ನು ನಮ್ಮ ತಾಯಿ ಇನ್ನಿರುವುದಿಲ್ಲ, ಅವಳು ನಿರ್ಧಾರ ಮಾಡಿದ್ದಾಳೆ ಈ ಜಗತ್ತನ್ನು, ಇಹಲೋಕವನ್ನು ಬಿಡಬೇಕು ಅಂತ. ಯಾಕೆ? ನಿಮ್ಗೇನು ಗೊತ್ತಾಯಿತು? ಯಾಕೆ ಅಂದರೆ ರಾಧಿಯನ್ನು ಜಯರಾಮಭಟ್ಟಿ ಕಳಿಸಿ ಅಂತ ಹೇಳಿದ್ದಾರೆ. ಅಂದರೆ ಶ್ರೀಮಾತೆಯವರು ಅವರ ಮನಸ್ಸನ್ನು ಒಳಗಡೆ ಎಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಒಂದೊಂದು ಘಟನೆಯಿಂದ ಕೂಡ ನಮಗೆ ಎಷ್ಟು ಆಳವಾಗಿ ಅರ್ಥ ಆಯಿತು. ಅದಕ್ಕೆ ಹೇಳೋದು, ದಿವ್ಯತ್ವದ ಜೀವನ ಇದೊಂದು ಸುಮ್ಮನೆ ಅಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಶ್ರೀರಾಮಕೃಷ್ಣರ ಜೀವನ ಅದೊಂದು ಸಚೇತನ ಭಾಷ್ಯ. ವೇದಗಳಲ್ಲಿ ಏನಾದರೂ ಅನುಭವಗಳಿಲ್ಲ ಅಂದರೆ ಇದನ್ನು ಸೇರಿಸ್ಕೊಳ್ಳಿ. ಯಾಕಂದರೆ ವೇದದಲ್ಲಿ ಎಷ್ಟೋ ವಿಷಯಗಳು ನಮ್ಗೆ ಇನ್ನೂ ಇವತ್ತು ಸಿಕ್ಕಿಲ್ಲ, ಇಲ್ಲ ವೇದ ಲುಪ್ತವಾಗಿಬಿಟ್ಟಿದೆ. ಈ ದಿವ್ಯತ್ವದ ಜೀವನ ಒಂದೊಂದು ಘಟನೆ, ಒಂದೊಂದು ಉಪದೇಶವನ್ನು ಆಳವಾಗಿ ಅಧ್ಯಯನ ಮಾಡ್ತಾ, ನಮ್ಗೆ ಆಳವಾಗಿ ಅದನ್ನು ಆಲೋಚನೆ ಮಾಡ್ತಾ ನಮ್ಗೆ ಅನುಭವ ಸಿಕ್ಕಿದಾಗ ಇದೊಂದು ಕೂಡ ಯಾವುದು ಕೂಡ ಸಾಮಾನ್ಯವಲ್ಲ. ಇದು ಆಳವಾಗಿ ಹೋದಾಗೆ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇನ್ನೊಮ್ಮೆ ಒಬ್ಬ ಭಕ್ತ ಬಂದಿದ್ದಾನೆ, ಶ್ರೀಮಾತೆಯವರ ಪಾದಧೂಳಿಯನ್ನು ತೆಗೆದುಕೊಳ್ಬೇಕು ಅಂತ, ಶ್ರೀಮಾತೆಯವರ ಕೃಪೆಗೆ ಒಳಗಾಗಬೇಕು ಅಂತ ಬಂದಾಗ ಸ್ವಯಂ ಶ್ರೀಮಾತೆಯವರು ಉದ್ಬೋಧನೆಯಲ್ಲಿ ಕೇಳ್ತಾರೆ. ಕೆಳಗಡೆ ಮಾಸ್ಟರ್ ಇದ್ದ, ಅವನಿಗೆ ಹೋಗಿ ನಮಸ್ಕಾರ ನೋಡಿದ್ಯಾ ಅಂತ ಕೇಳ್ತಿಲ್ಲ, ನೋಡಿ ಅವನಿಗೆ ನಮಸ್ಕಾರ ಮಾಡಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಎಂಥ ಮಾತು! ಜಗಜ್ಜನನಿ. ಭಕ್ತ ಹೇಳ್ತಾನೆ, ಇಲ್ಲ, ಯಾರವರು? ಮಾಸ್ಟರ್. ಓ, ನಿಂಗೆ ಮಾಸ್ಟರ್ ಗೊತ್ತಿಲ್ವೇ? ಇಲ್ಲ. ಪ್ರಣಾಮ ಮಾಡಿದ್ವಿ, ಹೋಗಾಗಾದ್ರೆ ಅಂಥೇಳಿ ಸ್ವಯಂ ಶ್ರೀಮಾತೆಯವರು ಆಚೆ ಬರ್ತಾರೆ ತೋರಿಸ್ಬೇಕು ಅಂತ. ಆಗ ಭಕ್ತರು ಬಂದಾಗ, ಒಬ್ಬ ಭಕ್ತೆ ಬಂದಾಗ ಅವ್ರನ್ನ ತೋರಿಸ್ಬಿಟ್ಟು, ನೀನು ಕೆಳಗಡೆ ಇಳಿದು ಅಲ್ಲಿ ಪುರುಷರಿರುವಂಥ ಜಾಗದಲ್ಲಿ ಮಾಸ್ಟರ್ ಇದ್ದಾನೆ, ಹಾಗೆ ಅವನಿಗೆ ತೋರಿಸಿ ಪ್ರಣಾಮವನ್ನು ಮಾಡಿಸಿ ಕರ್ಕೊಂಬ ಅಂತಾರೆ. ಅವನು ಭಕ್ತ ಹೋಗಿ ತೋರಿಸಿದಾಗ ಮಾಸ್ಟರ್ಗೆ ಪ್ರಣಾಮವನ್ನು ಮಾಡಿ ಬಂದ ಮೇಲೆ ಶ್ರೀಮಾತೆಯವರು ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ಮಾಸ್ಟರ್ ಮಹಾಶಯನ ಮೇಲೆ ಶ್ರೀಮಾತೆಯವರು, ಶ್ರೀರಾಮಕೃಷ್ಣರು ಎಂಥ ವಿಶ್ವಾಸವನ್ನು ಇಟ್ಕೊಂಡಿದ್ರು, ಎಂಥ ಕೃಪೆಯನ್ನು ಮಾಡಿದರು. ಮತ್ತು ಶ್ರೀಮಾತೆಯವರ ದೃಷ್ಟಿಯಲ್ಲಿ ಮಾಸ್ಟರ್ ಮಹಾಶಯನ ಸ್ಥಾನ ಯಾವ ಮಟ್ಟದಲ್ಲಿತ್ತು, ಇದೆಲ್ಲ ನಮಗೆ ಅರ್ಥ ಆಗಬೇಕು. ಇನ್ನೊಂದು ಸರಿ, ಭಕ್ತ ಭಾವಗ್ರಾಹಿ ಅಂತೆಲ್ಲ ನಾವು ಕೇಳಿದ್ದೀವಲ್ಲ, ಇದು ದಿವ್ಯತ್ವದ ಜೀವನದಲ್ಲಿ ಎಲ್ಲರಲ್ಲೂ ನೋಡ್ಬೋದು ನಾವು. ಇದನ್ನು ಶ್ರೀಮಾತೆಯವ್ರ ಜೀವನದಲ್ಲಿ ನೋಡ್ಬೋದು. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತೆಯವ್ರನ್ನ ಮನೆಗೆ ಕರೀತಾನೆ. ಅವನದೊಂದು ಸಣ್ಣ ಮನೆ, 2 ರೂಮ್ ಇರುವಂಥದ್ದು. ಇಡೀ ರೂಮ್ ಅಂದರೆ ಇಡೀ ಮನೆ ಅಂದರೆ 2 ರೂಮ್ ಇದೆ, ಅಷ್ಟೇನಿಲ್ಲ ಅವನ ಮನೇಲಿ. ಮತ್ತು ಬಡವ ಬೇರೆ. ಶ್ರೀಮಾತೆಯವ್ರನ್ನ ಕರೆದಿದ್ದಾನೆ. ಶ್ರೀಮಾತೆಯವರು ಅವನ ಭಕ್ತಿಗೋಸ್ಕರ ಮೆಚ್ಚಿ ಹೋಗಿದ್ದಾರೆ. ಶ್ರೀಮಾತೆಯವರು 2 ರೂಮು, ಒಂದು ರೂಮಲ್ಲಿ ಶ್ರೀಮಾತೆಯವರು ಅವರ ಸ್ತ್ರೀ ಭಕ್ತರು ಇದ್ದಾರೆ, ಇನ್ನೊಂದು ಕಡೆ ಪುರುಷ ಭಕ್ತರು ಇದ್ದಾರೆ. ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಊಟದ ಸಮಯ. ಊಟಕ್ಕೆ ಆಯಿತು, ಎದ್ದೋಳಿ ಅಂತ ಹೇಳ್ತಾರೆ. ಎಲ್ಲ ಎಲೆಗಳನ್ನು ಬಡಿಸಿದ್ದಾರೆ. ಅನ್ನವನ್ನು, ಅವನ ಭಕ್ತನಾದ್ರಿಂದ, ತುಂಬ ಬಡವನಾಗಿದ್ದರಿಂದ ಏನು ಹೆಚ್ಚು ಮಾಡಿಲ್ಲ, ಅನ್ನ ದಾಲ್ ಅಂದರೆ ಅನ್ನ, ಬೇಳೆ, ತೊಗೆ, ಸಾರು ಅಷ್ಟೇ ಮಾಡಿರೋದು, ಇನ್ನೇನೂ ಮಾಡಿಲ್ಲ. ಒಂದು ಪಲ್ಯ ಮಾಡಿಲ್ಲ, ಒಂದು ಸ್ವೀಟ್ ಇಲ್ಲ, ಏನೂ ಇಲ್ಲ. ಅನ್ನ, ಬೇಳೆ, ಸಾರು ಬಡಿಸ್ತಾ ಇದ್ದರೆ ಎಲ್ಲ ಭಕ್ತರು ಕೂತ್ಕೊಂಡು ಒಳಗಡೆಯಿಂದ ಶ್ರೀಮಾತೆಯವರು ಸ್ವೀಕರಿಸಿದ್ರು ಅಂತೇಳಿ ವರ್ತಮಾನ ಬಂತು. ಶ್ರೀಮಾತೆಯವರು ಸ್ವೀಕರಿಸಿದ್ರು ಅಂತೇಳಿ ಆ ಪ್ರಸಾದ ತೆಗೆದುಕೊಂಡು ಭಕ್ತರೆಲ್ಲ ಪ್ರಸಾದವನ್ನು ತೆಗೆದುಕೊಂಡು ಊಟವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ. ಶ್ರೀಮಾತೆಯವರು ತಿಂತಿದ್ದು ತುಂಬ ಸ್ವಲ್ಪನೇ ಊಟ. ಆದರೆ ಆವತ್ತು ನೋಡಿದ್ರೆ ಅವ್ರು ಏನು ತಿಂದರೂ 5-6 ಪಟ್ಟು ಊಟವನ್ನು ಜಾಸ್ತಿ ಮಾಡ್ತಾಯಿದ್ರು ಶ್ರೀಮಾತೆಯವರು. ಇನ್ನೊಂದು ಸ್ವಲ್ಪ ಅನ್ನ ಬಡಿಸು, ಇನ್ನೊಂದು ಸ್ವಲ್ಪ ಬೇಳೆ ಕಟ್ಟು ಬಡಿಸು, ಅನ್ನ ಬಡಿಸು, ಬೇಳೆ ಕಟ್ಟು ಬಡಿಸು, ಅನ್ನ ಬಡಿಸು, ಬೇಳೆ ಕಟ್ಟು ಬಡಿಸು ಅಂತ 5-6 ಬಾರಿ 7 ಮತ್ತೆ ಕೇಳಿ ಇರ್ತಾಯಿದ್ದಾರೆ. ಇದೆಲ್ಲರಿಗೂ ಆಶ್ಚರ್ಯ. ಶ್ರೀಮಾತೆಯವರು ತಿನ್ನೋದೇ ಸ್ವಲ್ಪ. ನಾವು ರಸಗುಲ್ಲ ತಂದುಕೊಟ್ರು, ರಸಮಲೈ ತಂದುಕೊಟ್ರು, ತುಪ್ಪದಲ್ಲಿ ಹಾಕಿದ್ದಂಥ ಏನೇನೋ ತಂದುಕೊಟ್ರು ಕೂಡ ಶ್ರೀಮಾತೆಯವರು ಚೂರೇ ಸ್ವೀಕರಿಸಿ ಎಲ್ಲ ಕೊಟ್ಟುಬಿಡ್ತಿದ್ರು. ಭಕ್ತರು ಗಂಚಿಬಿಡ್ತಾ ಇದ್ರು, ಜಿಲೇಬಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ಇಲ್ಲಿ ಜಸ್ಟ್ ಒಂದು ಬೇಳೆ ಕಟ್ಟು ಮತ್ತು ಅನ್ನವನ್ನು ಕೊಟ್ಟರು ಶ್ರೀಮಾತೆಯವರು ಹೆಚ್ಚು ತಿಂತಾ ಇದ್ರು. ಏನು ಆಶ್ಚರ್ಯ ಅಂದರೆ ಶ್ರೀಮಾತೆಯವರು ಆ ಭಕ್ತನ ಭಕ್ತಿಯಿಂದ ಪ್ರಭಾವಿತರಾಗಿ ಅಷ್ಟನ್ನೆಲ್ಲ ಸ್ವೀಕರಿಸ್ತಾ ಇದ್ರು. ಹೇಗೆ ಅಂದರೆ ಇದೆಲ್ಲ ಯಾಕೆ ನಾವು ಯೋಚನೆ ಮಾಡಬೇಕು ಅಂದರೆ ಏನಪ್ಪ ಅಂತಂದರೆ ಅವರ ಜೀವನ ಹೇಗೆ, ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಇವರೆಲ್ಲರೂ ಕೂಡ ನಾವು ಅತ್ಯಂತ ನಿರ್ಮಲವಾದ ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಅವ್ರನ್ನ ಪೂಜಿಸಿದ್ರೆ, ನಾವು ಅವ್ರಿಗೆ ನೈವೇದ್ಯವನ್ನು ಇಟ್ಟರೆ, ನಾವು ಏನನ್ನೂ ಇಟ್ಟರೂ ಕೂಡ ಅವರನ್ನೆಲ್ಲ ಸ್ವೀಕರಿಸ್ತಾರೆ. ನಮ್ಮ ಅಂತಸ್ತು, ನಾವೇನೇನು ಐಟಮ್ಸ್ ಕೊಟ್ವಿ ಅಂತ ಅವ್ರು ನೋಡೋದಿಲ್ಲ, ಬದಲಾಗಿ ನಮ್ಮ ಹೃದಯವನ್ನು, ನಮ್ಮ ಪ್ರೀತಿಯನ್ನು, ನಮ್ಮ ನಿಷ್ಕಲ್ಮಶವಾದ ಭಕ್ತಿ ಶ್ರದ್ಧೆಗಳನ್ನು ಅಷ್ಟೇ ನೋಡ್ತಾರೆ. ಅದರಿಂದ ನಾವು ಏನನ್ನು ಕೊಟ್ಟರೂ ಕೂಡ ಅವರೆಲ್ಲ ಸ್ವೀಕರಿಸ್ತಿರ್ತಾರೆ.
ಅಂತಹ ನಿರ್ಮಲವಾದ ಭಕ್ತಿ, ಶ್ರದ್ಧೆ, ವಿವೇಕ, ವೈರಾಗ್ಯಗಳು ನಮಗೆಲ್ಲ ಸಿಗಲಿ ಅಂತೇಳಿ ಆ ದಿವ್ಯತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕೆಲವಿನ ಮಾತಿನ ಪುಷ್ಪಗಳನ್ನು ಅವರ ಅಡಿದವರಲ್ಲಿ ಸಮರ್ಪಿಸ್ತಾ ಈ ಮಾತಿಗೆ ಗಮನಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.